ಎಲ್ಲರಿಗೂ ನಮಸ್ಕಾರಗಳು. ಮಹಾಭಾರತ ಕಥಾಸಾರ ಭಾಗ 20. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರಿಗೆ ನಮಸ್ಕರಿಸುತ್ತಾ, ಜೀವನ್ಮುಕ್ತ ಮಹರ್ಷಿಗಳಿಗೆ ನಮಸ್ಕರಿಸಿ, ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರಲ್ಲಿ ನಮಸ್ಕರಿಸಿ, ಈ ದಿನದ ಸತ್ಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಎಲ್ಲರಿಗೂ ತುಂಬು ಹೃದಯದ ಶರಣಾರ್ಥಿಗಳು. ಈ ದಿನ ನಾವು 20ನೇ ಒಂದು ಸಂಚಿಕೆಗೆ ಕಾಲಿಟ್ಟಿದ್ದೇವೆ. ಈಗ ಸತತವಾಗಿ 19 ಉಪನ್ಯಾಸಗಳು, ಪ್ರತಿ ತಿಂಗಳ ಒಂದು ಉಪನ್ಯಾಸದಂತೆ ಈ ಉಪನ್ಯಾಸಗಳಲ್ಲಿ ವಿಚಾರ ಹಂಚಿಕೆಯನ್ನು ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. 19ನೇ ಸಂಚಿಕೆಯನ್ನು ನಾವು ಎಲ್ಲಿಗೆ ನಾವು ವಿಚಾರಗಳನ್ನು ನಿಲ್ಲಿಸಿದ್ವಿ ಅಂತ ಸ್ವಲ್ಪ ನೋಡೋದಾದರೆ, ದುರ್ಯೋಧನ ತನ್ನ ತಂದೆ ಧೃತರಾಷ್ಟ್ರನಿಗೆ ನನ್ನನ್ನು ಯುವರಾಜನನ್ನಾಗಿ ಅರ್ಜೆಂಟ್ ಮಾಡಲೇಬೇಕು, ಅಲ್ಲಿ ಪಾಂಡವರು ಬಂದುಬಿಟ್ಟಿದ್ದಾರೆ, ಕಾಂಪಿಲ್ಯದಲ್ಲಿ ದ್ರೌಪದಿಯನ್ನು ಸ್ವಯಂವರದಲ್ಲಿ ಗೆದ್ದಿದ್ದಾರೆ, ಅವರು ಪಾಂಡವರ ಯುಧಿಷ್ಠರ ಏನಾದರೂ ಮತ್ತೆ ಹಸ್ತಿನಾಪುರಕ್ಕೆ ಬಂದಿದ್ದೇ ಆದರೆ ನನಗೆ ಯುವರಾಜ ಪಟ್ಟಾಭಿಷೇಕ ಸಿಗೋದಿಲ್ಲ. ಹಂಗಾಗಿ ಅವರು ಪಾಂಡವರು ಹಸ್ತಿನಾಪುರಕ್ಕೆ ಬರೋದ್ರೊಳಗೆ ನನ್ನನ್ನು ನೀವು ಯುವರಾಜನನ್ನಾಗಿ ನೇಮಕ ಮಾಡಲೇಬೇಕು ಅಂತಂದು ಹಠ ಹಿಡಿದು ಕುಂತಿದ್ದಾನೆ. ಜೊತೆಗೆ ಅದಕ್ಕೆ ಶಕುನಿ ಕೂಡ ಅನೇಕ ಉಪಾಯಗಳನ್ನು ತಂತ್ರಗಳನ್ನು ಮಾಡಿ, ನೀವು ಅವನನ್ನು ಯುವರಾಜನನ್ನಾಗಿ ಮಾಡದೇ ಇದ್ದರೆ ಆ ಒಂದು ಅಶ್ವಮೇಧ ಯಾಗದ ಅಶ್ವವನ್ನು ಹತ್ಯೆ ಮಾಡ್ತಾನೆ, ಹತ್ಯೆ ಮಾಡಿದರೆ 1,00,000 ಬ್ರಾಹ್ಮಣರ ಹತ್ಯೆಯ ದೋಷ ಅವನಿಗೆ ತಟ್ತತೆ ಅಂತಕ್ಕಂಥ ವಿಚಾರಗಳನ್ನು ಒಂದು ನಾಟಕವನ್ನು ಮಾಡ್ತಾರೆ. ದುರ್ಯೋಧನ ಮತ್ತು ಶಕುನಿ ಸೇರಿ ಮಾಡ್ತಾರೆ. ಹಂಗಾಗಿ ಅವರು ಅನಿವಾರ್ಯವಾಗಿ ಇವನನ್ನು ದುರ್ಯೋಧನನನ್ನು ಯುವರಾಜನನ್ನಾಗಿ ಮಾಡಲೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಧೃತರಾಷ್ಟ್ರನಿಗೆ ಬರ್ತದೆ. ಇತ್ತ ಕಾಂಪಿಲ್ಯದಲ್ಲಿ ಏನು ವಿವಾಹ ಆಯಿತು, ದ್ರೌಪದಿಯ ವಿವಾಹ 5 ಜನ ಪಾಂಡವರೊಡನೆ ಆಯಿತಲ್ಲ, ಆ ದೃಪದನಿಂದ ಬೀಳ್ಕೊಂಡ ಪಾಂಡವರು ಅವರೆಲ್ಲರೂ ಸಹ, ಯಾಕಂದರೆ ವಿದುರ ಅಷ್ಟೊತ್ತಿಗೆ ಅಲ್ಲಿ ಹೋಗಿಬಿಟ್ಟಿದ್ದ. ಹಸ್ತಿನಾಪುರದ ಮಹಾಮಂತ್ರಿ ವಿದುರ ಆ ಕಾಂಪಿಲ್ಯ ನಗರಕ್ಕೆ ಹೋಗಿದ್ದ ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ಯಾಕಂದರೆ ಆ ಒಂದು ಹಸ್ತಿನಾಪುರದ ಮೊದಲಿನ ಯುವರಾಜ ಯುಧಿಷ್ಠರ ಇದ್ದ. ಹಂಗಾಗಿ ಅವನು ಅದನ ಅಂತ ಗೊತ್ತಾದ ತಕ್ಷಣವೇ ಈಗ ಅವರನ್ನೆಲ್ಲ ಕರ್ಕೊಂಡು ಬರೋಕ್ಕೆ ವಿದುರ ಹೋಗಿದ್ದ. ಹಂಗಾಗಿ ಅವರು ಅಲ್ಲಿಂದ ಬೀಳ್ಕೊಂಡ್ರು, ದೃಪದನಿಂದ ಬೀಳ್ಕೊಂಡ್ರು. ಆ ಒಂದು ಕಾಂಪಿಲ್ಯದ ರಾಜ ದೃಪದ, ಅವನ ಮಗ ದೃಷ್ಟದ್ಯುಮ್ನ, ಮಗಳು ಶ್ರೀಖಂಡಿನಿ ಮತ್ತು ಕೃಷ್ಣ ಸಹ ಅಲ್ಲಿ ಬಂದಿದ್ದರು, ಶ್ರೀಕೃಷ್ಣ. ಅವರೆಲ್ಲರಿಂದ ಸಹ ಬೀಳ್ಕೊಂಡು ವಾಪಸ್ ಅವ್ರ ಹಸ್ತಿನಾಪುರಕ್ಕೆ ವಿದುರನ ಜೊತೆಗೆ ದ್ರೌಪದಿ ಸಮೇತ ಬರ್ತಾ ಇದ್ದಾರೆ. ಪತಿಯ ಪ್ರೇಮ ಶೌರ್ಯದಲ್ಲಿ, ಸತಿಯ ಪ್ರೇಮ ತಾಳ್ಮೆಯಲ್ಲಿ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಪತಿಯ ಪ್ರೇಮ ಶೌರ್ಯದಲ್ಲಿರಬೇಕಂತೆ, ಸತಿಯ ಪ್ರೇಮ ತಾಳ್ಮೆಯಲ್ಲಿರಬೇಕಂತೆ. ಮನೆಯಲ್ಲಿ ಹೆಣ್ಮಕ್ಳು ತಾಳ್ಮೆಯಲ್ಲಿದ್ದರೆ ಆ ಒಂದು ಕುಟುಂಬಗಳಲ್ಲಿ ಯಾವುದೇ ಜಗಳಗಳು ಕಲಹಗಳು ಬರಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಿರ್ತಕ್ಕಂಥದ್ದು, ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥ ವಿಚಾರ. ಆದರೆ ಸಂಘರ್ಷದ ಸಮಯದಲ್ಲಿ ಇದು ಉಲ್ಟಾ ಆಗಬೇಕು. ಏನೋ ಒಂದು ದೊಡ್ಡ ಸಂಘರ್ಷ ಬಂತು, ಒಂದು ಸಮಸ್ಯೆ ಬಂತು, ಆ ಕುಟುಂಬದಲ್ಲಿ ಏನೋ ಸಮಸ್ಯೆ ಬಂತು ಅಂದಾಗ ಅಲ್ಲಿ ಸತಿ ಅಥವಾ ಆ ಒಂದು ಸ್ತ್ರೀ ಅಂತಕ್ಕಂಥವಳು ಆಕೆ ಒಂದು ಶೌರ್ಯವನ್ನು ಮೆರಿಬೇಕು ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ಅಂದರೆ ಅದೇ ಪರಿಸ್ಥಿತಿ ಅಲ್ಲಿ ದ್ರೌಪದಿಗೆ ಬಂದಿದೆ. ಈಗ ದ್ರೌಪದಿಗೆ ಸಹ ಅದೇ ಪರಿಸ್ಥಿತಿ ಬಂದಿದೆ. ಆಕೆ ಬಹಳ ದಿಟ್ಟತನದಿಂದ ಈ ಒಂದು ಸಮಸ್ಯೆಯನ್ನು ಬಹಳ ನಾಜೂಕಾಗಿ ಎದುರಿಸ್ತಾ ಇದ್ದಾಳೆ. 5 ಜನರನ್ನು ಸಹ ವಿವಾಹವಾಗಿ, ಇದು ದೊಡ್ಡ ಒಂದು ಅಧರ್ಮ. ಆಗಿನ ಕಾಲಕ್ಕೆ ಇದು ಒಂದು ದೊಡ್ಡ ಅಧರ್ಮ. ಬಹುಪತಿತ್ವ ಇದ್ದಿಲ್ಲ ಆಗಿನ ಕಾಲದಲ್ಲಿ, ಬಹುಪತ್ನಿತ್ವ ರೂಢಿಯಲ್ಲಿತ್ತು. ಆದರೆ ಒಂದಿಡೀ ಸಮುದಾಯವನ್ನು, ಸಮಾಜವನ್ನು ಎದುರಾಕಿಕೊಂಡು ನಾನು ಜೀವಿಸಬಲ್ಲೆ ಅಂತಕ್ಕಂಥ ಧೈರ್ಯ ಆಕೆಗೆ ಇತ್ತಲ್ಲ. ಹಂಗಾಗಿ ಅಂಥ ಒಂದು ಎದೆಗಾರಿಕೆ ದ್ರೌಪದಿಯಲ್ಲಿ ಇತ್ತು. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾರೆ, ಮತ್ತೆ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಿರುತ್ತದೆ. ಇವರಿಗೆಲ್ಲ ಆಶೀರ್ವಾದ ಮಾಡ್ತಾರೆ ಪಾಂಡವರಿಗೆ. ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯ ಇದ್ದೇ ಇರ್ತದೆ, ನಿಮಗೆ ಗೆಲುವು ಯಾವತ್ತಿಗೂ ಸಹ ನಿಮಗೆ ಗೆಲುವಾಗ್ತದೆ ಪಾಂಡವರಿಗೆ ಅಂತಕ್ಕಂಥದ್ದನ್ನು ಶ್ರೀಕೃಷ್ಣ ಹೇಳ್ತಾನೆ. ನೋಡಿರಿ, ನಾವು ಇದು ಎಲ್ಲಿ ಧರ್ಮವಿರುತ್ತದೆಯೋ ಅಲ್ಲಿ ಜಯ ಇರುತ್ತದೆ ಅಂದಾಗ ಒಂದು ಮಾತು ನೆನಪಾಗ್ತದೆ. ದುರ್ಯೋಧನ ತನ್ನ ತಾಯಿಗೆ ಗಾಂಧಾರಿಗೆ ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಹೋಗಿ ನಮಸ್ಕಾರ ಮಾಡಿ ನನಗೆ ಆಶೀರ್ವಾದ ಮಾಡು ಅಂತ ಪ್ರತಿ ಸರಿ ಕೇಳ್ತಾನೆ ಗಾಂಧಾರಿಗೆ. ನನಗೆ ಜಯವಾಗಲಿ ಅಂತ ನೀನು ಬಾಯಿಗೆ ಹೇಳು ಅಂತಾನವನು. ಆಕೆ ಯಾವಾಗಲೂ ಸಹ ಕೊನೆಯವರೆಗೂ ದುರ್ಯೋಧನನಿಗೆ ನಿನಗೆ ಜಯವಾಗಲಿ ಅಂತ ಹೇಳೋದಿಲ್ಲ. ಆಕೆ ಮಗನೇ, ಪುತ್ರನೇ, ಎಲ್ಲಿ ಧರ್ಮವಿರುತ್ತದೋ ಅಲ್ಲಿ ಜಯವಾಗುತ್ತದೆ ಅಂತ ಹೇಳ್ತಾಳೆ ಅಷ್ಟೇ ಆಕೆ. ಅವನು ಅದನ್ನು ನೇರವಾಗಿ ಹೇಳ್ತಾನೆ, ಒಂದು ಸರಿಯಾರ ನೀನು ಹೇಳು ನನಗೆ,
ನಿನ್ನ ಬಾಯಿಂದ ಹೇಳಿದ್ರೆ ನನಗೆ ಜಯ ಆಗ್ತದೆ ಅಂತ ಹೇಳ್ತಾನೆ ಅವನು. ಆದರೆ ಗಾಂಧಾರಿ ಯಾವಾಗಲೂ ಆಕೆ ಬಾಯಿಂದ ಬರಲ್ಲ. ಪುತ್ರ, ಎಲ್ಲಿ ಧರ್ಮ ಇರುತ್ತದೋ ಅಲ್ಲಿ ಜಯ ಆಗ್ತದೆ, ಹೋಗು ಅಂತ ಹೇಳ್ತಾಳೆ ಆಕೆ ಅಷ್ಟೇ. ಅಂದರೆ ಧರ್ಮ ಎಲ್ಲಿ ಇರ್ತದೋ ಅಲ್ಲಿ ಜಯ ಇರ್ತದೆ ಅಂತಕ್ಕಂಥದ್ದನ್ನು ಕೃಷ್ಣ ಸಹ ಹೇಳ್ತಕ್ಕಂಥದ್ದು. ಹಸ್ತಿನಾಪುರದತ್ತ ಹೊರಟ ಪಾಂಡವರು ದ್ರೌಪದಿ ಸಮೇತ ವಿದುರ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವರು ಪಾಂಡವರು ಒಂದೇ ಶಕ್ತಿ 5 ರೂಪಗಳು, ಬೇರೆ ಬೇರೆ ಶಕ್ತಿ 5 ರೂಪಗಳು. ನೋಡಿರಿ, ಅವರ 5 ಜನದಲ್ಲಿ ಸಹ ಒಂದು ಬೇರೆ ಬೇರೆ ಆಗಿರತಕ್ಕಂಥ ವಿಶೇಷವಾಗಿರತಕ್ಕಂಥ ಶಕ್ತಿ ಇತ್ತು. ಇತ್ತ ಧೃತರಾಷ್ಟ್ರನಿಗೆ ದುರ್ಯೋಧನ ಬಗ್ಗೆ ಮಮಕಾರ, ಅವನೆಂಥವನೇ ಆಗಿರಲಿ ಮಗ, ಅವನ ಬಗ್ಗೆ ಪ್ರೀತಿ ಅಂತಕ್ಕಂಥದ್ದು ತಂದೆ ತಾಯಿಗಳಲ್ಲಿ ಸಹಜವಾಗಿರ್ತಕ್ಕಂಥದ್ದು. ಅವನಿಗೆ ಕರುಣೆ ಬರ್ತದೆ ಅವನ ಮೇಲೆ. ಯಾಕಂದರೆ ಅವನು ನನಗೆ ಯುವರಾಜನ ಪಟ್ಟ ಕಟ್ಟಲೇಬೇಕು ಅಂತಕ್ಕಂಥದ್ದು ಹಠ ಹಿಡಿದಿದ್ದಾನಲ್ಲ, ಹಂಗಾಗಿ ಅವನಿಗೆ ಮಮಕಾರ ಬರ್ತೈತಿ. ಹಂಗಾಗಿ ಮಗನ ರಾಜ್ಯಾಭಿಷೇಕಕ್ಕೆ ನಿರ್ಧಾರ ಮಾಡ್ತಾನೆ ಅವನು. ಆಯಿತು, ಏನಾರ ಆಗಲಿ ಮಗನ ರಾಜ್ಯಾಭಿಷೇಕವನ್ನು ಮಾಡಿಬಿಡಬೇಕು, ಯುವರಾಜ ಪಟ್ಟಾಭಿಷೇಕವನ್ನು ದುರ್ಯೋಧನನಿಗೆ ಮಾಡಿಬಿಡಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿ ಅದನ್ನು ತನ್ನ ಹೆಂಡತಿ ಗಾಂಧಾರಿಗೆ ತಿಳಿಸ್ತಾನೆ. ಇಲ್ಲಪ್ಪ ಅಂತಂದರೆ ಅವನು ಅಶ್ವಮೇಧ ಯಾಗದ ಅಶ್ವವನ್ನು ಹತ್ಯೆ ಮಾಡಿಬಿಡ್ತಾನೆ. ಅದರಿಂದ ಅವನಿಗೆ 1,00,000 ಬ್ರಾಹ್ಮಣ ಹತ್ಯೆ ಶಾಪ ತಡ್ತತೆ ಅಂತಕ್ಕಂಥದ್ದು ಏನು ಇವರು ತಂತ್ರ ಮಾಡಿದ್ರಲ್ಲ, ಇವರ ಒಂದು ದುರ್ಯೋಧನ ಮತ್ತು ಶಕುನಿಯ ತಂತ್ರ ಫಲಿಸ್ತದೆ, ಸಕ್ಸಸ್ ಆಗುತ್ತೆ. ಅವ್ರು ಭಾಳ ಸಂತೋಷ ಆಗ್ತಾರೆ ಅವಾಗ, ಶಕುನಿ ಮತ್ತು ದುರ್ಯೋಧನ. ಅಸಹಾಯಕನಾದ ಧೃತರಾಷ್ಟ್ರ ಅವನಿಗೇನು ಮಾಡೋಕ್ಕೂ ತೋಚೋದೇ ಇಲ್ಲ. ಅವನ ಮಗನ ಮಾಡಲೇಬೇಕಾಗಿತ್ತು. ಆ ಪರಿಸ್ಥಿತಿ ಅವನಿಗೆ ಧೃತರಾಷ್ಟ್ರನಿಗೆ ಬಂದುಬಿಡ್ತು. ಆಮೇಲೆ ಅವನಿಗೆ ದುಃಖ ಆಗ್ತದೆ, ಮಗನ ನಡವಳಿಕೆಗಳ ಬಗ್ಗೆ ದುಃಖ ಆಗ್ತದೆ. ಯಾಕಂತಂದರೆ ನಿಮಗೆ ವಯಸ್ಸಾಗೈತೆ, ನೀವಿದ್ದೇನು ಮಾಡ್ತೀರಿ, ಹೋಗ್ರಿ ವಾನಪ್ರಸ್ಥಾಶ್ರಮಕ್ಕೆ ಅಂತ ಹೇಳ್ತಾನೆ ಅವನು. ನನಗೆ ನಮ್ಮನ್ನು ರಾಜಪಟ್ಟ ಕಟ್ಟಿ ನೀವು ಹೋಗ್ರಿ ಅಂತ ಹೇಳ್ತಾನೆ ಅವನು. ಯಾಕಂದರೆ ಆಗಿನ ಕಾಲದಲ್ಲಿ ವಾನಪ್ರಸ್ಥಾಶ್ರಮ ಅಂದರೆ 60 ವರ್ಷ ದಾಟಿದ ನಂತರ ಎಲ್ಲ ಮಕ್ಕಳಿಗೆಲ್ಲ ವಹಿಸ್ಕೊಟ್ಟು ಎಲ್ಲ ಹೋಗಬೇಕಾಗಿತ್ತು. ಹೊರಗಡೆಗೆ ಹೋಗಿ ಅವರು ದೇವರ ಧ್ಯಾನದಿಂದ ಕಾಡುಗಳಲ್ಲಿ ನಾರುಮಡಿ ಉಟ್ಕೊಂಡು ಜೀವನ ಮಾಡಬೇಕಾಗಿತ್ತು. ಅದು ವಾನಪ್ರಸ್ಥಾಶ್ರಮ. ಹಂಗೆ ಹೇಳ್ತಾನೆ ಅವನು. ಆದರೆ ಧೃತರಾಷ್ಟ್ರ ಕೊನೆಯವರೆಗೂ ಸಹ ಅವನು ಸುಖದ ಸುಪ್ಪತ್ತಿಗೆಯಲ್ಲೇ ಇದ್ದದ್ದವನು. ಅವನು ವಾನಪ್ರಸ್ಥ ಅಲ್ಲ, ಪಾಂಡವರು ಪಟ್ಟಿರ್ತಕ್ಕಂಥ ಕಷ್ಟ ಒಂದೂ ಪಡಲಿಲ್ಲ. ಆದರೆ ಎಲ್ಲ ಕಷ್ಟ ನಷ್ಟಗಳನ್ನು, ತನ್ನ ಮಕ್ಕಳೆಲ್ಲ ಸಾವುಗಳನ್ನು ಸಹ ಕಂಡು ಅವನು ಕೊನೆಗೆ ಸಾಯ್ತಾನೆ ಅವನು. ನೋಡಿರಿ, ಅವನು ಧೃತರಾಷ್ಟ್ರ ಹೇಳ್ತಾನೆ, ತಂದೆ ತಾಯಿಗಳು ಆದರ್ಶ ಆಗಬೇಕು ಸಂಸ್ಕಾರಕ್ಕೆ. ಇದಕ್ಕೆಲ್ಲವೂ ಸಹ ಮಕ್ಕಳುಗಳಿಗೆ ತಂದೆ ತಾಯಿಗಳು ಆದರ್ಶ ಆಗಬೇಕು. ಆದರೆ ಇವನು ಎಂಥ ಮಗ ಹುಟ್ಟುಬಿಟ್ನಲ್ಲ ಅಂತಕ್ಕಂಥದ್ದು ಅವನಿಗೆ ಬೇಸರ ಆಗ್ತತಿ. ನನ್ನ ವಿರುದ್ಧ ಶಸ್ತ್ರ ಎತ್ತುತ್ತಾನೆ, ನೀವು ನನಗೆ ಪಟ್ಟಾಭಿಷೇಕ ಮಾಡಲಿಲ್ಲದ್ರೆ ನಾನು ನಿಮ್ಮನ್ನು ಕೊಂದಾಗ್ಬಿಡ್ತೀನಿ ಅಂತ ಹೇಳಿರ್ತಾನೆ ಅವನು. ನನ್ನ ವಿರುದ್ಧನೇ ಶಸ್ತ್ರ ಎತ್ತಾನಲ್ಲ, ತಂದೆಯ ವಿರುದ್ಧ ಶಸ್ತ್ರ ಎತ್ತಾನಲ್ಲ ಅಂತಕ್ಕಂಥ ನೋವು ಧೃತರಾಷ್ಟ್ರನಿಗೆ ಆಗ್ತದೆ. ಎಂಥ ಮಗನನ್ನು ಪಡೆದವೆಂದು ಶೋಕ ಪಡ್ತಾನೆ. ಗಾಂಧಾರಿ ಅವರಿಬ್ಬರು ಸಹ ದುಃಖವನ್ನು ಪಡ್ತಾರೆ, ಗಂಡ ಹೆಂಡತಿ ಇಬ್ಬರು ಸಹ. ನಾಳೆ ಪ್ರಾತಃ ಕಾಲ ರಾಜ್ಯಾಭಿಷೇಕವನ್ನು ಮಾಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಮಾಡ್ತಾನೆ. ಗಾಂಧಾರಿಗೆ ಅದರ ಸಿದ್ಧತೆಯನ್ನು ಮಾಡು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರ ಹೇಳ್ತಾನೆ. ನಾಳೆ ಪ್ರಾತಃ ಕಾಲನೇ ದುರ್ಯೋಧನನಿಗೆ ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿಬಿಡ್ರಿ ಹಸ್ತಿನಾಪುರದ ಯುವರಾಜನನ್ನಾಗಿ ಅಂತಕ್ಕಂಥದ್ದನ್ನು ಆದೇಶ ಮಾಡ್ತಾನೆ. ಅದಕ್ಕೆಲ್ಲ ಸಿದ್ಧತೆ ಮಾಡಿಕೊಳ್ತಾರೆ. ಅದಕ್ಕೆ ನೋಡ್ರಿ, ಕುಲಗುರುಗಳು ಕೃಪಾಚಾರ್ಯರಿಂದ ಅಡ್ಡಿ. ಅವರ ಹಸ್ತಿನಾಪುರದ ಕುರುವಂಶದ ಕುಲಗುರುಗಳವರು ಅವರು ತಡಿತಾರೆ. ಇಲ್ಲ, ಈ ರೀತಿ ಮಾಡೋಕ್ಕೆ ಬರಲ್ಲ. ಅಲ್ಲಿ ಭೀಷ್ಮರು ಅಲ್ಲಿರಲ್ಲ ಆ ಟೈಮ್ನಲ್ಲಿ. ಭೀಷ್ಮರ ಸಲಹೆ ಮೇರೆಗೆ ನಾವು ಯುವರಾಜನನ್ನು ಮಾಡಬೇಕಾಗಿದೆ. ಆಮೇಲೆ ಯುಧಿಷ್ಠರ ಮೊದಲು ಯುವರಾಜ ಇದ್ದಾನೆ, ಅವನು ಅದನೋ ಇಲ್ಲ ಅಂತ ನಮಗಿನ್ನೂ ಗೊತ್ತಿಲ್ಲ. ಅವನು ಯುವರಾಜ ಇದ್ದಪ್ಪ ಅಂತಂದರೆ ಬೇರೆ ಯುವರಾಜನನ್ನು ಮಾಡೋಕ್ಕೆ ಬರೋದಿಲ್ಲ. ಅವನು ಯುಧಿಷ್ಠರ ಇಲ್ಲ ಅಂದಾಗ ಮಾತ್ರ, ಅವನು ಮರಣ ಹೊಂದಿದ್ದಾನೆ ಅಂದಾಗ ಮಾತ್ರ ನಾವು 2ನೇ ಯುವರಾಜನನ್ನು ಮಾಡೋಕ್ಕೆ ಬರ್ತೈತಿ. ಭೀಷ್ಮರು ಬರಲಿ, ಅವರ ಸಲಹೆಯನ್ನು ತೆಗೆದುಕೊಂಡು ಮುಂದುವರೆಯೋಣ ಅಂತಕ್ಕಂಥದ್ದು ಕೃಪಾಚಾರ್ಯರು ಅಡ್ಡಿ ಮಾಡ್ತಾರೆ, ಕುಲಗುರುಗಳು. ಆದರೆ ಅವನು ಯಾರ ಮಾತು ಕೇಳಲ್ಲ ಧೃತರಾಷ್ಟ್ರ. ನಾನು ಹೇಳಿದ್ದೀನಿ, ನಾನು ಕಾರ್ಯಕಾರಿ ರಾಜ ಇದ್ದೀನಿ, ನಾನು ಹೇಳ್ದಂಗೆ ಮಾಡಿರಿ ಅಂತಕ್ಕಂಥದ್ದನ್ನು ಕೃಪಾಚಾರ್ಯರ ಒಂದು ಅಡ್ಡಿಯನ್ನು ಸಹ ಧಿಕ್ಕಾರ ಮಾಡಿ ಅವನು ಯುವರಾಜ ಪಟ್ಟಾಭಿಷೇಕಕ್ಕೆ ಸಿದ್ಧತೆಯನ್ನು ಮಾಡಿಸ್ತಾನೆ. ಇನ್ನೇನೆಲ್ಲ ಪ್ರಾತಃ ಕಾಲದಲ್ಲಿ ಯುವರಾಜ ಪಟ್ಟಾಭಿಷೇಕ ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ನೆರವೇರುತ್ತದೆ. ಇನ್ನೇನು ಕಿರೀಟ ತೊಡಿಸ್ಬೇಕು, ಆವಾಗ ಭೀಷ್ಮರು ಎಂಟ್ರಿ ಆಗ್ತಾರೆ. ನಿಲ್ಲಿ ಅಂತ ಹೇಳ್ತಾರೆ, ನಿಲ್ಲಿಸ್ತಾರೆ ಅದನ್ನು. ಭಾಳ ಸಿಟ್ಟು ಬಂದುಬಿಟ್ಟಿರ್ತದೆ ಅವ್ರಿಗೆ, ಭೀಷ್ಮಾಚಾರ್ಯರಿಗೆ. ಯಾಕಂದ್ರೆ ಅವ್ರನ್ನೇನು ಕೇಳೇ ಇಲ್ಲ ಇವರು. ದುರ್ಯೋಧನನ ಯುವರಾಜ ಮಾಡ್ಬೇಕಂತಂದ್ರೆ ಅವ್ರೇನು ಕೇಳಿಲ್ಲ. ಹಂಗಾಗಿ ಭಾಳ ಸಿಟ್ಟು ಬಂದುಬಿಡ್ತದೆ ಅವರಿಗೆ. ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳಿ ಅವ್ರು ಅಲ್ಲಿಗೆ ಅದನ್ನು ನಿಲ್ಲಿಸ್ತಾರೆ. ಪಟ್ಟಾಭಿಷೇಕವನ್ನು ನಿಲ್ಲಿಸ್ಬಿಡ್ತಾರೆ. ಇನ್ನೇನು ಕಿರೀಟ ತೊಡಿಸ್ಬೇಕು ಅವನ ತೆಲಿಗೆ, ದುರ್ಯೋಧನ ತೆಲಿಗೆ. ಎಲ್ಲ ವಿಧಿವಿಧಾನಗಳೆಲ್ಲ ಮುಗಿತಾ ಇದ್ದಾವೆ, ಕೊನೆಯ ವಿಧಿ ಮಾತ್ರ ಬಾಕಿ ಇದೆ. ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತೈತೆ ಅದು. ದುರ್ಯೋಧನನ ಕನಸು ಅಲ್ಲಿಗೆ ಭಗ್ನ ಆಗಿಬಿಡ್ತತೆ.
ನೋಡಿರಿ, ಭೀಷ್ಮರು ವಿರೋಧ ಮಾಡ್ತಾರೆ. ಹೆಂಗೆ ಮಾಡಿದ್ರಿ ಇದನ್ನು? ನನ್ನ ಕೇಳ್ದಂಗೆ, ನನ್ನ ಸಲಹೆ ಪಡ್ಕೊಳ್ದಂಗೆ ಹೆಂಗೆ ಮಾಡಿದ್ರಿ ನೀವು? ಕ್ರೋಧ, ಭಾಳ ಸಿಟ್ಟಿನಾಗ ಹೇಳ್ತಾರೆ ಅವರು. ನಾನು ಅಧರ್ಮ ಇದ್ದಾಗ ಶಸ್ತ್ರ ಕೈಗೆತ್ತಿಕೊಳ್ಳುವೆ, ನಾನು ಯಾರನ್ನೂ ನೋಡಲ್ಲ, ಹಸ್ತಿನಾಪುರದ ಹಿತಕ್ಕಾಗಿ ನಿಮ್ಮನ್ನು ಸಾಯಿಸೋಕ್ಕೂ ನಾನು ಹಿಂಜರಿಯಲ್ಲ ಅಂತ ಹೇಳ್ತಾರೆ ಅವನು. ಯಾಕಂದರೆ ಭೀಷ್ಮರು ಏನಾದರೂ ಶಸ್ತ್ರ ಎತ್ಕೊಂಡಿದ್ದೆ ಆದರೆ ಅಲ್ಲಿ ಯಾರೂ ಉಳಿಯಲ್ಲ, ಅಲ್ಲಿ ಕೌರವರು. ಹಸ್ತಿನಾಪುರ ಏನಾದರೂ ಅಲ್ಲಿ ಅವತ್ತು ಆರ್ಯಾವರ್ತದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಾಮ್ರಾಜ್ಯ ಆಗಿತ್ತಂತಂದ್ರೆ ಅದಕ್ಕೆ ಭೀಷ್ಮಾಚಾರ್ಯರ ಕಾರಣ. ಅಲ್ಲಿ ಭೀಷ್ಮಾಚಾರ್ಯರದಾರೆ ಅಂದರೆ ಅವ್ರಿಗೆ ಸಾವಿಲ್ಲ ಸೋಲು ಇಲ್ಲ ಅಂತಕ್ಕಂಥದ್ದು. ಹಂಗಾಗಿ ಆ ಒಂದು ಹಸ್ತಿನಾಪುರದ ಮೇಲೆ ಯಾರಾದರೂ ಬರೋದಕ್ಕೆ, ದಂಡೆತ್ತಿ ಬರೋದಕ್ಕೆ ಯೋಚನೆ ಮಾಡ್ತಾಯಿದ್ರು ಬೇರೆ ರಾಜ್ಯಗಳವರು. ಹಂಗಾಗಿ ಆ ಒಂದು ಭೀಷ್ಮಾಚಾರ್ಯರು ಹೇಳ್ತಾರೆ, ನಾನು ಇಲ್ಲೇನಾದರೂ ಅಧರ್ಮ ನಡೀತತೆ ಅಂದರೆ ನಾನು ಶಸ್ತ್ರ ಎತ್ತಿಕೊಳ್ತೀನಿ, ನಿಮ್ಮ ವಿರುದ್ಧ ಶಸ್ತ್ರ ಎತ್ತಿಕೊಳ್ತೀನಿ ಅಂತ ಹೇಳ್ತಾರೆ. ನಾನು ಅಧರ್ಮವನ್ನು ಸಹಿಸಲ್ಲ, ಹಸ್ತಿನಾಪುರದಲ್ಲಿ ಅಧರ್ಮ ಆಗಿ ನಾನು ಬಿಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ನನ್ನ ವಿರುದ್ಧ ಹೋರಾಡಿ ಬರ್ರಿ, ಯಾರು ಬರ್ತೀರಿ ನನ್ನ ವಿರುದ್ಧ ಹೋರಾಡ್ರಿ, ಇದನ್ನು ಹೆಂಗೆ ಮಾಡಿದ್ರಿ ನೀವು, ಇದು ನಿಲ್ಲಿಸ್ರಿ ಅಂತಂದು ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅವರು. ಅವಾಗ ನೋಡ್ರಿ ಕರ್ಣ ಬರ್ತಾನೆ, ನಾನು ಹೋರಾಡುತ್ತೇನೆ ಅಂತ ಹೇಳ್ತಾನೆ ಅವ್ನು ಕರ್ಣ. ಯಾಕಂತಂದ್ರೆ ಅವ್ನು ಭಾಳ ಶೂರ, ಆದ್ರೂ ಭೀಷ್ಮರ ಜೊತೆಗೆ ಹೋರಾಡೋಕ್ಕಾಗಲ್ಲ, ಅವ್ನು ಶಕ್ತಿ ಇಲ್ಲ, ಆದರೂ ನಾನು ಹೋರಾಡ್ತೀನಿ ಅಂತ ಹೇಳ್ತಾನೆ ಅವನು. ದೇವವ್ರತ ಭೀಷ್ಮರ ಸಾಮರ್ಥ್ಯ ತಿಳಿಯಲಿ. ಭೀಷ್ಮರ ಹಿಂದಿನ ಹೆಸರು, ಮೊದಲ ಹೆಸರು ದೇವವ್ರತ. ಅವರ ಒಂದು ಸಾಮರ್ಥ್ಯ ತಿಳಿಲಿ ನೋಡೋಣ, ನಾನು ಹೋರಾಡ್ತೀನಿ ಬರ್ರಿ, ನೀವು ಸಮಾನವಾಗಿ ನಾನು ಹೋರಾಡ್ತೀನಿ, ನಾನು ಗೆಲ್ಲದೇ ಇರ್ಬೋದು, ಆದರೆ ನಿಮಗೆ ಒಂದು ನಿಮ್ಮ ಸಮಾನವಾಗಿ ಹೋರಾಡ್ತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ರಾಜ್ಯಾಭಿಷೇಕದ ಅಧಿಕಾರ ಇಲ್ಲ ಭೀಷ್ಮರು ಹೇಳ್ತಾರೆ. ನೀವೇ ತೀರ್ಮಾನ ಮಾಡಿದಂಗೆ ರಾಜ್ಯಾಭಿಷೇಕ ಮಾಡೋಕ್ಕೆ ದುರ್ಯೋಧನನಿಗೆ ನಿಮಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ಹೇಳ್ತಾನೆ. ನೀವು ಕಾರ್ಯಕಾರಿ ರಾಜ ಮಾತ್ರ, ಇಲ್ಲಿ ನೀವು ಸ್ವತಂತ್ರ ಪೂರ್ತಿ ರಾಜ ಅಲ್ಲ, ಸಾಮ್ರಾಟ ಅಲ್ಲ. ಇಲ್ಲಿ ಕಾರ್ಯಕಾರಿ ರಾಜ ಅಂತಂದರೆ ಉಳಿದ ಎಲ್ಲರ ಅಭಿಪ್ರಾಯಗಳನ್ನು ತಾಂಡು, ಮಹಾಮಂತ್ರಿ ಎಲ್ಲರ ಅಭಿಪ್ರಾಯಗಳನ್ನು ತಾಂಡು ರಾಜನನ್ನು, ಯುವರಾಜನನ್ನು ನೇಮಿಸಬೇಕಾಗಿದೆ. ಹಂಗಾಗಿ ನಿಮಗೆ ಅಧಿಕಾರ ಇಲ್ಲ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಅವಾಗ ಶಕುನಿ ಹೇಳ್ತಾನೆ, ಭೀಷ್ಮಾಚಾರ್ಯರು ಏನು ಹೇಳ್ತಾರೆ, ಈಗ ಯುಧಿಷ್ಠಿರ ಇನ್ನೂ ಬದುಕಿದ್ದಾನೆ, ಮೊದಲನೇ ಯುವರಾಜ ಬದುಕಿದ್ದಾನೆ, ಮೊದಲನೇ ಯುವರಾಜ ಬದುಕಿದ್ದಾಗ ಎರಡನೇ ಯುವರಾಜನನ್ನು ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಇವನು ಶಕುನಿಗೇನು, ಇವ್ರಿಗೆ ಯಾರಿಗೆ ಗೊತ್ತಿಲ್ಲ ಕಾಂಪಿಲ್ಯದಲ್ಲಿ ಪಾಂಡವರು ಇರೋದು ಅಂತಕ್ಕಂಥದ್ದು ಇವ್ರು ಅಂದ್ಕೊಂಡಾರೆ. ಅದಕ್ಕೆ ಶಕುನಿ ಹೇಳ್ತಾನೆ, ಎಲ್ಲಿರುವರು, ಎಲ್ಲದಾರ ಹಂಗಾರೆ ಪಾಂಡವರು, ಯುಧಿಷ್ಠಿರ ಎಲ್ಲದಾನೆ, ಕರ್ಕೊಂಬರ್ರಿ ಹಂಗಾದ್ರೆ, ಒಂದು ವಾರದೊಳಗೆ ಬರಬೇಕು. ಧೃತರಾಷ್ಟ್ರ ಹೇಳ್ತಾನೆ, ಒಂದು ವಾರದೊಳಗೆ ಬರಬೇಕು, ಅವ್ರಿಗೆ ಪಾಂಡವರು ಎಲ್ಲರೂ ಇರಲಿ, ಯುಧಿಷ್ಠಿರ ಎಲ್ಲರೂ ಇರಲಿ, ಒಂದು ವಾರದೊಳಗೆ ಬಂದರೆ ಅವನಿಗೆ ನಾವು ಯುವರಾಜನನ್ನು ಬಿಟ್ಕೊಡ್ತೀವಿ. ಒಂದು ವಾರದೊಳಗೆ ಬರಲಿಲ್ಲ ಅಂದರೆ ನೀವು ದುರ್ಯೋಧನನನ್ನು ನೀವು ಒಪ್ಪಿಗೆಬೇಕು, ಅವನು ರಾಜನನ್ನಾಗಿ ಮಾಡಬೇಕು ಅಂತಕ್ಕಂಥ ಧೃತರಾಷ್ಟ್ರ ಹೇಳ್ತಾನೆ. ಒಂದು ವಾರ ಯಾಕೆ ಬಂದರು ನೋಡು, ಹೊರಗಡೆ ಬಂದೇ ಬಿಟ್ರು ಅಷ್ಟೊತ್ತಿಗೆ ಅವರು ಪಾಂಡವರು. ಹಸ್ತಿನಾಪುರಕ್ಕೆ ಬಂದ ಪಾಂಡವರು ಅಷ್ಟೊತ್ತಿಗೆ ಹೊರಗಡೆಗೆಲ್ಲೇ ಸದ್ದಾಗ್ತೈತೆ, ಅವ್ರು ಬಂದಿರತಕ್ಕಂಥ ಒಂದು ಶಬ್ದ ಕೇಳ್ತೈತೆ, ನಗಾರಿಗಳೆಲ್ಲ ಬಾರಿಸ್ತಾವೆ. ಅಷ್ಟೊತ್ತಿಗೆ ಅವರು ಹಸ್ತಿನಾಪುರಕ್ಕೆ ಪಾಂಚಾಲಿ ಸಮೇತ ಪಾಂಡವರು, ವಿದುರನ ಸಮೇತ ವಿದುರ ಕರ್ಕೊಂಡು ಬರ್ತಾಯಿದ್ದಾನೆ. ಬಂದರು, ರಾಜಸಭೆಗೆ ಬಂದುಬಿಟ್ರು ಅವರು. ಇವರಿಗೆಲ್ಲ ಭಾಳ ಶಾಖ ಆಗಿಬಿಡ್ತು, ಶಕುನಿಗೆ ದುರ್ಯೋಧನನಿಗೆ. ಇವರು ಏನೋ ಒಂದು ಉಪಾಯ ಮಾಡಿದರು, ಇವ್ರ ಪ್ಲಾನ್ ಎಲ್ಲನೂ ಸಹ ಉಲ್ಟಾ ಆಗಿಬಿಡ್ತು. ಧರ್ಮ ಹಸ್ತಿನಾಪುರಕ್ಕೆ ಮರಳುತ್ತಿದೆ. ನೋಡ್ರಿ, ಭೀಷ್ಮಾಚಾರ್ಯ ಹೇಳ್ತಾರೆ, ಧರ್ಮನೇ ಹಸ್ತಿನಾಪುರಕ್ಕೆ ಬಂತು ಈಗ. ಅಂದರೆ ಪಾಂಡವರಲ್ಲಿ ಧರ್ಮ ಇತ್ತು, ಯುಧಿಷ್ಠಿರನಲ್ಲಿ ಧರ್ಮ ಇತ್ತು, ಧರ್ಮ ಈಗ ವಾಪಸ್ಸು ಹಸ್ತಿನಾಪುರಕ್ಕೆ ಬಂದಿದೆ. ಇಷ್ಟು ದಿವಸ ಧರ್ಮ ಇದ್ದಿಲ್ಲ, ಇವರೇನೇನೋ ಮಾಡಿ ವಾರಣಾವರ್ತದಲ್ಲಿ ಇವ್ರನ್ನ ಸುಟ್ಟಾಕಂತ ಹೋದರು. ಅವ್ರು ಹೆಂಗೆಂಗೋ ತಪ್ಪಿಸ್ಕೊಂಡು ಈ ರೀತಿಯಾಗಿ ಮತ್ತೆ ವಾಪಸ್ಸು ಹಸ್ತಿನಾಪುರಕ್ಕೆ ಪಾಂಡವರ ಆಗಮನ ಆಯಿತು. ಧೃತರಾಷ್ಟ್ರ ಗಾಂಧಾರಿಗೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಅವ್ರಿಗೆ ಪಾಂಡವರಿಗೆ ಇವ್ರು ಏನೇ ಕೆಟ್ಟದ್ದು ಮಾಡಿದರೂ ಸಹ ಧೃತರಾಷ್ಟ್ರ ಗಾಂಧಾರಿ ಬಗ್ಗೆ ಒಂದು ಗೌರವ ಭಾವನೆ ಇರ್ತದೆ. ಪಾಂಡವರಿಗೆ ಎಲ್ಲರಿಗೂ ಸಹ 5 ಜನಕ್ಕೂ ಸಹ ಒಂದು ಗೌರವ ಭಾವನೆ ಇರ್ತದೆ. ದೊಡ್ಡಪ್ಪ ದೊಡ್ಡಮ್ಮ ಅಂತಕ್ಕಂಥ ಒಂದು ಗೌರವ ಭಾವನೆ ಇರ್ತದೆ. ನಮಸ್ಕಾರ ಮಾಡಿದ್ರು ಎಲ್ಲರೂ. ಆ ಗಾಂಧಾರಿ ಕೇಳ್ತಾಳೆ ಪಾಂಡವರಿಗೆ, ನೀವು ವಾರಣಾವರ್ತದಲ್ಲಿ ಸತ್ಬಿಟ್ಟಾರ ಅಂದ್ಕೊಂಡಿದ್ದೀವಿ, ನೀವು ಬದುಕಿದ್ದೀರಲ್ಲ, ನೀವು ಅವಾಗಲೇ ಯಾಕೆ ವಾಪಸ್ ಬರಲಿಲ್ಲ? ಪಾಪ ಆಕೆಗೆ ಏನು ಗೊತ್ತಿಲ್ಲ, ಇವ್ರ ಪಿತೂರಿ ಮಾಡಿರ್ತಕ್ಕಂಥದ್ದು, ಶಕುನಿ ದುರ್ಯೋಧನ ಪಿತೂರಿ ಮಾಡಿರ್ತಕ್ಕಂಥದ್ದು ಆಕೆಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯಾಕೆ ವಾಪಸ್ ಬರಲಿಲ್ಲ ಅಂತಂದು ಕೇಳ್ತಾಳೆ. ನೋಡ್ರಿ, ಅದಕ್ಕೆ ಭೀಮ ಹೇಳ್ತಾನೆ, ಭವಿಷ್ಯದಲ್ಲಿ ಉತ್ತಮ ರಾಜರಾಗಬಹುದೆಂದು ಮಾರುವೇಷದಲ್ಲಿದ್ದೆವು ಅಂತ ಹೇಳ್ತಾನೆ ಭೀಮ. ಮುಂದೆ ಒಳ್ಳೆ ರಾಜರಾಗಬೇಕಂತಂದರೆ ಪ್ರಜೆಗಳ ಕಷ್ಟ ನಷ್ಟಗಳನ್ನು ತಿಳ್ಕೊಬೇಕು. ಅವಾಗೆಲ್ಲ ರಾಜರು ಮಾರುವೇಷದಿಂದ ಹೋಗ್ತಾ ಇದ್ರಂತೆ, ಹಳ್ಳಿಗಳಿಗೆ ಪಟ್ಟಣಗಳಲ್ಲಿ ಸಾಮಾನ್ಯ ಜನಗಳಂತೆ ಹೋಗಿ ಅವರ ಕಷ್ಟ ನಷ್ಟಗಳನ್ನು ಆಲಿಸ್ಕೊಂಡು ಬಂದು ಅದಕ್ಕೇನು ಪರಿಹಾರ ಮಾಡಬೇಕು ರಾಜನಾಗಿ ಪರಿಹಾರವನ್ನು ಒದಗಿಸ್ಕೊಡ್ತಾ ಇದ್ರಂತೆ. ಹಂಗೆ ನಾವು ಮಾರುವೇಷದಲ್ಲಿದ್ವಿ ಅಂತ ವ್ಯಂಗ್ಯವಾಗಿ ಹೇಳ್ತಾನೆ ಅವನಷ್ಟೇ ಗಾಂಧಾರಿಗೆ. ಯಾಕಂದರೆ ಅವರೇ ಮಾಡಿರ್ತಕ್ಕಂಥ ಒಂದು ಕಿತಾಪತಿ ಅಂತಕ್ಕಂಥದ್ದು ಗೊತ್ತಲ್ಲ ಇದು ವರ್ಣಾವರ್ತದಲ್ಲಿ.
ಆವಾಗ ದ್ರೌಪದಿಯನ್ನು ಎಲ್ಲರೂ ಪರಿಚಯಿಸ್ತಾರೆ. ಈಕೆ ಹಸ್ತಿನಾಪುರದ ಒಂದು ರಾಜಕುಮಾರಿ, ಸೊಸೆ, ನಿಮ್ಮ ಕುರುವಂಶದ ಕುಲವಧು ಅಂತಕ್ಕಂಥದ್ದನ್ನು ಎಲ್ಲ ಪರಿಚಯಿಸ್ತಾರೆ. ಅವಾಗ ಗಾಂಧಾರಿ ಹೇಳ್ತಾಳೆ, ಈಕೆ ಹಂಗಾದರೆ ಹಸ್ತಿನಾಪುರಕ್ಕೆ ಹಿರಿಯ ಒಂದು ಕುಲವಧು, ಹಿರಿಯ ಸೊಸೆ ಅಂತ ಏನು ಹೇಳ್ತೀವಲ್ಲ, ಈಗ ಹಸ್ತಿನಾಪುರದಲ್ಲಿ ಯಾರಿಗೂ ಮದುವೆ ಆಗಿಲ್ಲ, ದುರ್ಯೋಧನನಿಗಾಗಿಲ್ಲ, ಯಾರಿಗಾಗಿಲ್ಲ. ಈಕೆನೇ ಫಸ್ಟ್ ಬಂದಿರತಕ್ಕಂಥ ಕುಲವಧು, ಸೊಸೆ, ಹಿರಿಯ ಕುಲವಧು ಅಂತಂದು ಗಾಂಧಾರಿ ಹೇಳ್ತಾಳೆ. ಅದಕ್ಕೆ ಭೀಮ ಹೇಳ್ತಾನೆ, ಇಲ್ಲ ಈಕೆ ಎರಡನೇ ಸೊಸೆ ಅಂತ ಹೇಳ್ತಾನೆ ಭೀಮ. ಈಕೆ ಮೊದಲನೇ ಸೊಸೆ ಅಲ್ಲ, ಎರಡನೇ ಸೊಸೆ. ಮತ್ತು ಮೊದಲನೇ ಸೊಸೆ ಯಾರು ಹಂಗಾದರೆ ಅಂತಂದಾಗ ಹಿಡಂಬಿ ಅಂತ ಹೇಳ್ತಾನೆ. ನಾನು ಹಿಂಗೆ ಅಡವೆಗಿದ್ದಾಗ, ನಾನು ಹಿಡವನದಲ್ಲಿದ್ದಾಗ ಹಿಡ ರಾಕ್ಷಸನ ತಂಗಿ ಹಿಡಂಬಿಯನ್ನು ಮದುವೆಯಾಗಿದ್ದಾನೆ ಭೀಮ. ಆ ಭೀಮನ ಹೆಂಡತಿ ಏನು ಹಿಡಂಬಿ ಇದ್ದಾಳಲ್ಲ, ಅಲ್ಲೇ ವನದಲ್ಲಿದ್ದಾಳೆ ಆಕೆ. ಅವನಿಗೊಬ್ಬ ಮಗನೂ ಸಹ ಹುಟ್ಟಿದ್ದಾನೆ. ಆ ಒಂದು ಹಿಡಂಬಿ ಮೊದಲನೇ ಸೊಸೆ ಆಗ್ತಾಳೆ, ದ್ರೌಪದಿ ಒಂದು ಕುರುವಂಶದ ಎರಡನೇ ಸೊಸೆ ಆಗ್ತಾಳೆ ಅಂತಕ್ಕಂಥದ್ದನ್ನು ಅವರಿಗೆ ಗಾಂಧಾರಿಗೆ ಹೇಳ್ತಾರೆ. ಇದಕ್ಕೆ ವ್ಯಂಗ್ಯವಾಡಿದ ಶಕುನಿ, ರಾಕ್ಷಸಿಯೊಂದಿಗೆ ವಿವಾಹ, ನೀವು ಮನುಷ್ಯರು, ನಾವು ಮನುಷ್ಯರು, ರಾಕ್ಷಸಿಯೊಂದಿಗೆ ವಿವಾಹ ಆಗಿರಲ್ಲ, ಮತ್ತು ನೀವು ರಾಕ್ಷಸರು ಅಂತ. ಮನುಷ್ಯರು ರಾಕ್ಷಸರೊಂದಿಗೆ ವಿವಾಹ ಆಗ್ಯಾರಂದರೆ, ಮದುವೆ ಆಗ್ಯಾರಂದ್ರೆ ರಾಕ್ಷಸರು ನೀವು ಅಂತ ವ್ಯಂಗ್ಯ ಆಡ್ತಾನೆ ನಾವು ಶಕುನಿ. ಯಾಕಂದರೆ ಇವ್ರಿಗೆ ಏನಾದರೂ ಒಂದು ತಪ್ಪುಗಳು ಬೇಕು. ಈಗ ಪಾಂಡವರ ಏನಾದರೂ ಒಂದು ತಪ್ಪುಗಳು ಬೇಕು, ಇವ್ರನ್ನ ತಪ್ಪನ್ನೇ ಸಿಗಾಕ್ಸ್ಬೇಕು ಅವ್ರಿಗೆ ಉದ್ದೇಶ. ಪಾಂಚಾಲಿಯ ಪರಿಚಯವನ್ನು, ಈ ಒಂದು ದ್ರೌಪದಿಯ ಪರಿಚಯವನ್ನು ಸಹ ಮಾಡಿಕೊಡ್ತಾರೆ ಗಾಂಧಾರಿಗೆ. ಈ ರೀತಿ ಕಾಂಪಿಲ್ಯದ ರಾಜ ದೃಪದನ ಪುತ್ರಿ ದ್ರೌಪದಿ ಪಾಂಚಾಲಿ ಅಂತಕ್ಕಂಥದ್ದನ್ನು ಪರಿಚಯ ಮಾಡಿಕೊಡ್ತಾಳೆ ಗಾಂಧಾರಿಗೆ. ಅಲ್ಲೇವರೆಗೂ ಸಹ ಇವರು ದ್ರೌಪದಿ 5 ಜನ ಮದುವೆಗಳಂತಕ್ಕಂಥ ವಿಚಾರ ಗೊತ್ತಿಲ್ಲ. ನವಜೋಡಿಯ ಸ್ವಾಗತವನ್ನು ಗಾಂಧಾರಿ ಎಲ್ಲರಿಗೂ ಆಕೆನೇ ಆರತಿ ಬೆಳಗಿ ನವಜೋಡಿಗೆ ಸ್ವಾಗತವನ್ನು ಮಾಡ್ತಾಳೆ. 5 ಜನ ಮುಂದೆ ಬರ್ತಾರೆ ಇವರು ಪಾಂಡವರು 5 ಜನನು. ಆವಾಗ ದ್ರೌಪದಿ ಒಬ್ಬಳೇ ಬರ್ತಾಳೆ, ವಧು. ಇವರು 5 ಜನ ವರಗಳು, ವಧು ಒಬ್ಬಳೇ ಗಾಂಧಾರಿ. 5 ವಿವಾಹವಾಗಿದ್ದೆ. ಆವಾಗ ಹೇಳ್ತಾಳೆ ಗಾಂಧಾರಿ, ಇನ್ನೂ 4 ಜನ ಸ್ವಸ್ತ್ರೀಯಲ್ಲಿ, ಈಗ ಒಬ್ಬಕ್ಕೆ ದ್ರೌಪದಿ ಪರಿಚಯ ಮಾಡಿಕೊಟ್ರಿ, ಈಗ ಇನ್ನೂ 4 ಜನ ಸ್ವಸ್ತ್ರೀಯಲ್ಲಿ ಅಂದಾಗ, ಇಲ್ಲ ನಾವು ದ್ರೌಪದಿಯನ್ನೇ 5 ಜನ ವಿವಾಹವಾಗಿವೆ ಅಂತ ಹೇಳ್ತಾರೆ. ದ್ರೌಪದಿಯನ್ನು ನಾವು 5 ಜನ ವಿವಾಹವಾಗಿವೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಶಕುನಿಯ ವ್ಯಂಗ್ಯ ಅವಾಗ ಇನ್ನೂ ಸಿಕ್ತವರಿಗೆ, ಇವರು ಅಧರ್ಮ ಮಾಡಿದ್ರಲ್ಲ ಅಂತಕ್ಕಂಥ ವಿಚಾರ ಸಿಕ್ತು ಇವರಿಗೆ. ಒಬ್ಬ ಸ್ತ್ರೀಗೆ 5 ಗಂಡಂದಿರು, ಶಕುನಿ ವ್ಯಂಗ್ಯ ಮಾಡ್ತಾನೆ ರಾಜ್ಯಸಭೆಯಲ್ಲಿ. ಯಾಕಂದರೆ ಆಗಿನ ಕಾಲದಲ್ಲಿ ಅದು ನಿಷಿದ್ಧ, ಬಹುಪತಿತ್ವ. ಒಬ್ಬ ಸ್ತ್ರೀಗೆ 5 ಗಂಡಂದಿರು ಅಂತಕ್ಕಂಥದ್ದನ್ನು ಇದನ್ನು ವ್ಯಂಗ್ಯ ಮಾಡ್ತಾನಲ್ಲಿ. ಹಸ್ತಿನಾಪುರ ಅದರ ಧರ್ಮ, ಭೀಷ್ಮಾಚಾರ್ಯ ಹೇಳ್ತಿರ್ತಾರಲ್ಲ ಯಾವಾಗಲೂ, ನಾನು ಹಸ್ತಿನಾಪುರದ ಧರ್ಮ 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 ಅಂತ ಹೇಳ್ತಿರ್ತಾರಲ್ಲ, ಇದು ಧರ್ಮ ಹಸ್ತಿನಾಪುರದ್ದು. ಒಬ್ಬ ಸ್ತ್ರೀ 5 ಗಂಡಂದಿರನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಧರ್ಮ ನೋಡ್ರಿ ಹಸ್ತಿನಾಪುರದ್ದು ಅಂತಕ್ಕಂಥದ್ದನ್ನು ವ್ಯಂಗ್ಯ ಮಾಡ್ತಾನೆ ಅವನು. ಧರ್ಮಕ್ಕಾಗಿ ನಾನು ಶಸ್ತ್ರ ಎತ್ತಿನ ನಂತರ ಭೀಷ್ಮಾಚಾರ್ಯ ಹೇಳ್ತಾರಲ್ಲ, ಮತ್ತು ಇದಕ್ಕೇನು ಹೇಳ್ತೀರಿ, ಅಧರ್ಮ ಆಗೈತಲ್ಲ ಇಲ್ಲಿ. ಯಾಕಂದ್ರೆ ಇದು ಅಧರ್ಮ. ಈಗ 5 ಜನನ ಈಗ ಮದುವೆ ಆಗಿರೋದು ಅಧರ್ಮ, ದ್ರೌಪದಿ ಒಬ್ಬಳ ಮದುವೆ ಆಗಿರೋದು. ಅವಾಗ ಭೀಷ್ಮಾಚಾರ್ಯರು ಹೇಳ್ತಾರೆ ಇದು ಅಧರ್ಮ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನೇರವಾಗಿ ಎಲ್ಲರಿಗೂ ಕಾಣ್ತದೆ ಅಧರ್ಮ ಅಂತಕ್ಕಂಥದ್ದು. ಹೌದು ಇದು ಅಧರ್ಮ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು ಸಹ, ಇದು ಅಧರ್ಮ ಅಂತ ಹೇಳ್ಬಿಡ್ತಾರೆ. ಪಾಂಡವರು ಅಧರ್ಮ ಮಾಡಿದ್ದಾರೆಂದು ಸಂಭ್ರಮಿಸಿದ ಕೌರವರು. ಭೀಷ್ಮಾಚಾರ್ಯರು ಹೇಳಿದ್ರೆ ಮುಗಿದೋತು, ಪಾಂಡವ್ರ ಕತೆ ಮುಗೀತು ಅಂತ ಇವ್ರಿಗೆ ಭಾಳ ಖುಷಿಯಾಗಿಬಿಡ್ತು. ಯಾಕಂದರೆ ಭೀಷ್ಮಾಚಾರ್ಯರು ಹೇಳ್ಬಿಟ್ರು ಪಾಂಡವರು ಅಧರ್ಮ ಮಾಡ್ಯಾರಂತಂದು. ಹಾಗಾಗಿ ಪಾಂಡವರಿಗೆ ಅಧಿಕಾರ ಸಿಗೋಕ್ಕೆ ಸಾಧ್ಯತೆಯೇ ಇಲ್ಲ, ಇವರು ಅಧರ್ಮಗಳಾಗಿಬಿಟ್ರಲ್ಲ ಅಂತಕ್ಕಂಥದ್ದು ಇವರಿಗೆ ಭಾಳ ಸಂತೋಷ ಆಗಿಬಿಡ್ತು. ಭೀಷ್ಮರು ಒಪ್ಕೊಂಬಿಟ್ರಲ್ಲ ಇದು ಅಧರ್ಮ ಅಂತಂದು. ದ್ರೌಪದಿ 5 ಜನ ಮದುವೆ ಆಗಿರೋದು, ಪಾಂಡವರು ಒಬ್ಬಕ್ಕಿನೇ ಮದುವೆ ಆಗಿರೋದು ಅಧರ್ಮ ಅಂತ ಹೇಳ್ಬಿಟ್ರಲ್ಲ. ಹಂಗಾಗಿ ಇವ್ರಿಗೆ ಭಾಳ ಸಂತೋಷ ಆಗ್ಬಿಡ್ತು, ಶಕುನಿಗೆ, ದುರ್ಯೋಧನಿಗೆ, ದುಶ್ಯಾಸನಿಗೆ. ಅದನ್ನು ಅದು ಭಾಳ ಸಿಟ್ಟು ಬಂದುಬಿಡ್ತು ಅವ್ರಿಗೆ. ಯಾಕೆ ಭೀಷ್ಮಾಚಾರ್ಯರಿಗೆ ಹೊರಗೆ ಹೋಗ್ಬಿಟ್ರು ಎಲ್ಲರೂ. ಭೀಷ್ಮಾಚಾರ್ಯರು ಕೌರವರೆಲ್ಲ ಹೊರಗೆ ಹೋಗ್ಬಿಟ್ರು, ಇದು ಅಧರ್ಮ ಅಂತ ಹೇಳಿ ಎಲ್ಲರೂ ಹೊರಗೆ ಹೋಗ್ಬಿಟ್ರು. ಅವರ ಒಂದು ದುಷ್ಕೃತ್ಯ ಉತ್ತಮ ಕಾರ್ಯಗಳ ಮೇಲೆ ತಣ್ಣೀರು ಎರಚಿದೆ. ನೋಡ್ರಿ ಶಕುನಿ ಹೇಳ್ತಾನೆ, ಪಾಂಡವರು ಎಲ್ಲ ಒಳ್ಳೆಯರೇ, ಒಂದು ಸಣ್ಣ ಕೆಟ್ಟ ಕೆಲಸ ಮಾಡಿದ್ರೆ ಕೂಡ ಅವ್ರು ಅಧರ್ಮಿಗಳೇ ಆಗ್ತಾರೆ. ಒಂದು ಸಣ್ಣ ಕೆಟ್ಟ ಕೆಲಸ ಮಾಡಿ ಇವತ್ತವರು ಅವರ ಉತ್ತಮ ಕಾರ್ಯಕ್ಕೆಲ್ಲ ತಣ್ಣೀರು ಎರಚಿದೆ. ನಾವೆಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಲಿ, ಒಳ್ಳೆಯ ಕೆಲಸ ಮಾಡೋರ ಮೇಲೆ ಎಲ್ಲರಿಗೂ ಒಂದು ಜನಕ್ಕೆ ಒಂದು ಕಣ್ಣು ಇರ್ತೈತಿ. ಅವನೇನಾದರೂ ಒಂದು ಸಣ್ಣ ತಪ್ಪು ಮಾಡಿದ ಅಂತಂದರೆ ಆ ಒಳ್ಳೆಯ ಕೆಲಸ ಎಲ್ಲವೂ ಒಳಗೆ ಹುಣ್ಸೆಹಣ್ಣು ತೊಳ್ದಂಗೆ ಆಕತ್ತಂತಾರಲ್ಲ, ಹಂಗಾಗಿಬಿಡ್ತೈತೆ. ಈ ಪಾಂಡವರ ಪರಿಸ್ಥಿತಿ ಹಾಗಾಗಿದೆ, ಒಳಗೆ ಹುಣ್ಸೆಹಣ್ಣು ತೊಳ್ದಂಗೆ ಆಗೈತಿ. ಈಗ ಎಲ್ಲ ಧರ್ಮ ಪರಿಪಾಲನೆ ಮಾಡ್ಕೊಂಬಂದಿದ್ರು, ಇಲ್ಲಿ ಅಧರ್ಮ ಮಾಡಿಬಿಟ್ರು ಅವರು. ಹಂಗಾಗಿ ಅವರಿಗೆ ಅಧಿಕಾರ ಸಿಗೋಕ್ಕೆ ಸಾಧ್ಯತೆ ಇಲ್ಲ ಅಂತ ಶಕುನಿ ಹೇಳ್ತಾನೆ. ಈಗ ಭೀಷ್ಮರೇ ನಿನ್ನನ್ನು ರಾಜ ಎಂದು ಘೋಷಿಸುವರು, ದುರ್ಯೋಧನಿಗೆ ಹೇಳ್ತಾನೆ.
ಈಗ ಯುಧಿಷ್ಠಿರನಿಗೆ ಹಕ್ಕಿಲ್ಲ, ಅವನು ಅಧರ್ಮ ಮಾಡಿಬಿಟ್ಟಿದ್ದಾನೆ. ಹಂಗಾಗಿ ಈಗ ಭೀಷ್ಮಾಚಾರ್ಯರು ಅಧರ್ಮ ಅಂತ ಒಪ್ಪಿಗೆಬಿಟ್ಟಾರೆ. ಅದನ್ನು ದ್ರೌಪದಿ ವಿಚಾರಗಳಲ್ಲಿ ಅಧರ್ಮ ಅಂತ ಒಪ್ಪಿಗೆಬಿಟ್ಟಿದ್ದಾರೆ. ಹಂಗಾಗಿ ನಿನ್ನನ್ನೇ ಅವರು ದುರ್ಯೋಧನನನ್ನೇ ಯುವರಾಜನನ್ನಾಗಿ ಭೀಷ್ಮಾಚಾರ್ಯರೇ ಮಾಡ್ತಾರೆ ಅಂತಕ್ಕಂಥದ್ದನ್ನು ಶಕುನಿ ದುರ್ಯೋಧನಿಗೆ ಹೇಳ್ತಾನೆ. ಭಾಳ ಸಂತೋಷ ಆಗಿಬಿಡುತ್ತೆ ಅವ್ರಿಗೆ, ಇವರು ಅಧರ್ಮ ಮಾಡಿಬಿಟ್ರಲ್ಲ ಅಂತಕ್ಕಂಥ ಸಂತೋಷ. ಐವರನ್ನು ವಿವಾಹವಾದ ಪರಿಸ್ಥಿತಿ ವಿವರಿಸಿದ ವಿದುರ. ಭೀಷ್ಮಾಚಾರ್ಯರು ಹೊರಗೆ ಹೋದ ತಕ್ಷಣ ವಿದುರ ಅವರಿಗೆ ಸಮಾಧಾನ ಮಾಡೋಕ್ಕೆ ಹೋಗ್ತಾನೆ. 5 ಜನನ ಯಾಕೆ ಇವರು ಮದುವೆ ಆದರು, ಅಲ್ಲಿಯ ಸಂದರ್ಭ ಹೇಗಿತ್ತು, ಅಲ್ಲಿಯ ಪರಿಸ್ಥಿತಿ ಹೆಂಗಿತ್ತು ಅಂತಕ್ಕಂಥದ್ದನ್ನು ವಿವರಿಸ್ತಾನೆ ಎಲ್ಲ ವಿದುರ. ಭೀಷ್ಮಾಚಾರ್ಯರಿಗೆಲ್ಲ ಅವರಿಗೆ ಮೊದಲಿಂದ ಅವ್ರಿಗೇನು ವಿಚಾರ ಗೊತ್ತಿರಲ್ಲ ಇದು ಭೀಷ್ಮಾಚಾರ್ಯರಿಗೆ, ಅದನ್ನೆಲ್ಲ ವಿಚಾರವನ್ನು ಹೇಳ್ತಾನೆ. ಇದೇ ರೀತಿ ವಿಚಾರ ಬಸವಣ್ಣವ್ರ ವಿಚಾರದಲ್ಲಿ ಬರ್ತೈತಿ. ಅವರಿಬ್ಬರನ್ನ ಮದುವೆ ಆಗ್ತಾರೆ, ಗಂಗಾಂಬಿಕೆ ನೀಲಾಂಬಿಕೆ. ಇವತ್ತಿಗೂ ಮಾತಾಡ್ತಾರೆ ನಮ್ಮಲ್ಲೇ ಕೆಲವರು, ಬಸವಣ್ಣ 2 ಮದುವೆ ಆಗ್ಯಾನ. ಆ 2 ಮದುವೆ ಆಗೋಕ್ಕೆ ಅಲ್ಲಿ ಪರಿಸ್ಥಿತಿ ಏನಿತ್ತು, ಅಲ್ಲಿ ಸಮಸ್ಯೆಗಳು ಏನಿದ್ವು, ಅಲ್ಲಿಯ ಒಂದು ಪರಿಸ್ಥಿತಿ ಯಾವ ಒತ್ತಡ ಇತ್ತು ಅಂತಕ್ಕಂಥದ್ದನ್ನು ನಾವು ವಿಚಾರ ಮಾಡೋಕ್ಕಾಗಿದೆ. ಅಲ್ಲಿ 2ನೇ ಹೆಂಡ್ತಿ ನೀಲಾಂಬಿಕೆ ಗಂಗಾಂಬಿಕೆ ದೊಡ್ಡ ಹೆಂಡ್ತಿಯನ್ನು ಒಪ್ಪಿಸಿ ಮದುವೆ ಆಗ್ತಾಳೆ. ಅಲ್ಲಿ ಅವರಿಬ್ಬರು ಒಪ್ಪಿದ ನಂತರನೇ ಮದುವೆ ಆಗ್ತಕ್ಕಂಥದ್ದು. ಹಾಗೆ ಇಲ್ಲಿ 5 ಜನ ದ್ರೌಪದಿ ಒಪ್ಪಿದ ನಂತರ ಈ 5 ಜನ ಮದುವೆ ಆಗಿರ್ತಾರೆ. ಅದನ್ನೆಲ್ಲ ಭೀಷ್ಮಾಚಾರ್ಯರಿಗೆಲ್ಲ ತಿಳಿ ಹೇಳ್ತಾನೆ. ವಿದುರ ಹೇಳ್ತಾನೆ, ಈ ರೀತಿ ನೀವು ಪಾಂಡವ್ರ ಮೇಲೆ ಸಿಟ್ಟಾಗಿಬಿಟ್ರೆ ಅವ್ರ ಪರಿಸ್ಥಿತಿ ಇನ್ನೂ ಕಷ್ಟ ಆಗ್ತದೆ. ಯಾಕಂದರೆ ಹಸ್ತಿನಾಪುರದಲ್ಲಿ ಏನಾದರೂ ಧರ್ಮ ಉಳ್ಕೊಂಡತ್ತಂತಂದರೆ ಪಾಂಡವರಿಂದನೇ ಉಳಿಬೇಕು ಮುಂದೆ ಧರ್ಮ. ಕೌರವರ ಕಡೆಗೆ ಏನಾದರೂ ಆಡಳಿತ ಹೋಗಿಬಿಟ್ರೆ ಇಲ್ಲಿ ಅಧರ್ಮನೇ ಪೂರ್ತಿ ಹಸ್ತಿನಾಪುರ ಪೂರ್ತಿ ನಾಶ ಆಗಿಬಿಡ್ತತೆ ಅಂತಕ್ಕಂಥದ್ದನ್ನು ವಿದುರ ಭೀಷ್ಮಾಚಾರ್ಯರಿಗೆ ತಿಳಿ ಹೇಳ್ತಾನೆ. ಆದರೂ ಒಪ್ಪಲ್ಲ ಭೀಷ್ಮಾಚಾರ್ಯರು ಹೇಳ್ತಾರೆ, ನೋಡ್ರಿ ಹಂಗಾದ್ರೆ ವ್ಯತ್ಯಾಸ ಏನು, ಯುಧಿಷ್ಠಿರನಿಗೂ ದುರ್ಯೋಧನಿಗೆ ಏನು ವ್ಯತ್ಯಾಸ? ಅಧರ್ಮ ಮಾಡಿದ ರೀತಿ ಬೇರೆ ಬೇರೆ. ಇವನು ದುರ್ಯೋಧನ ಒಂದು ರೀತಿ ಅಧರ್ಮ ಮಾಡೋಕತ್ತಾನೆ, ಆದರೆ ಯುಧಿಷ್ಠಿರ ಅಧರ್ಮ ಮಾಡಿದ ರೀತಿ ಬೇರೆ. ಇಬ್ಬರು ಅಧರ್ಮಿಗಳಾದರಲ್ಲ, ಹೆಂಗೆ ಒಪ್ಪಲಿ ನಾನು ಇದನ್ನು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಕೇಳ್ತಾಳೆ. ಆ ಭೀಷ್ಮಾಚಾರ್ಯರು ಹಿಂದಿನದನ್ನೆಲ್ಲ ನೆನೆಸ್ಕೊಳ್ತಾರೆ. ಹಿಂದಿನದನ್ನು ನೆನಪಿಸಿಕೊಂಡು ಶೋಕತಪ್ತರಾದ ಭೀಷ್ಮರು ಹಿಂದಿನದೆಲ್ಲ ನೆನಪು ಮಾಡ್ಕೊಳ್ತಾರೆ. ತನ್ನ ತಂದೆ ಶಂತನು ಮಹಾರಾಜ, ಆ ಶಂತನು ಮಹಾರಾಜ ಸತ್ಯವತಿಯ ಜೊತೆಗೆ ವಿವಾಹವಾಗಿರ್ತಕ್ಕಂಥದ್ದು, ತಾನು ಬ್ರಹ್ಮಚಾರಿಯಾಗಿರ್ತಕ್ಕಂಥ ಮಾತು ಕೊಟ್ಟಿದ್ದು, ಅವರಿಬ್ಬರಿಗೂ 2 ಮಕ್ಕಳಾಗಿರ್ತಕ್ಕಂಥದ್ದು, ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ. ಬಾಲ್ಯದಲ್ಲೇ ಚಿತ್ರಾಂಗದ ಅಂತಕ್ಕಂಥ ಸತ್ತ, ವಿಚಿತ್ರವೀರ್ಯ ಅಕಾಲ ಮರಣವನ್ನು ಅಪ್ಪಿದ. ಅಷ್ಟೊತ್ತಿಗೆ ಅಂಬಿಕೆ ಅಂಬಾಲಿಕೆಯನ್ನು ತಗೊಂಬಂದ್ರಿ ಇವರಿಗೆ. ಇವನ್ನೆಲ್ಲ ಇಲ್ಲಿವರೆಗೆ ನಡೆರ್ತಕ್ಕಂಥ ಘಟನಾವಳಿಗಳನ್ನೆಲ್ಲ ನೆನೆಸ್ಕೊಂಡು ಭಾಳ ದುಃಖ ಆಗ್ತದೆ. ಇದೇನಪ್ಪ ಹಸ್ತಿನಾಪುರಕ್ಕೆಲ್ಲ ಮೇಲಿಂದ ಮೇಲೆ ಕಷ್ಟಗಳು ಬರ್ತಾವಲ್ಲ, ನಮಗೆ ಹಸ್ತಿನಾಪುರಕ್ಕೆ ಒಂದು ನೆಮ್ಮದಿ ಅಂತಕ್ಕಂಥದ್ದೇ ಇಲ್ಲಲ್ಲ ಅಂತಕ್ಕಂಥ ವಿಚಾರ ಅವರ ಮನಪಟಲದಲ್ಲಿ ಎಲ್ಲ ಹಾದು ಹೋಗ್ತದೆ. ಅವಾಗ ವಿದುರ ಸಾಂತ್ವನ ಮಾಡ್ತಾನೆ ಅವರಿಗೆ, ಇಲ್ಲ ಮತ್ತೀಗ ಅನೇಕ ಸಮಸ್ಯೆಗಳು ಬರ್ತವೆ, ಬಂದಿದ್ದಾಗಂಥ ಸಮಸ್ಯೆಗಳನ್ನು ನಾವು ಎದುರಿಸಲೇಬೇಕಾಗಿದೆ. ಸಮಸ್ಯೆಗಳು ಮನುಷ್ಯರಿಗೆ ಮರಕ್ಕೆ ಬರ್ತವೆ ಅನ್ನೋಂಥ ಒಂದು ಗಾದೆ ಇದೆ ಅಲ್ಲ, ಹಂಗೆ ವಿದುರ ಸಾಂತ್ವನ ಮಾಡ್ತಾನೆ ಅವರನ್ನು. ಅವಾಗ ಹೇಳ್ತಾನೆ, ನೋಡ್ರಿ ವಿದುರ, ನಿಮ್ಮ ಆಧಾರದ ಮೇಲೆ ಹಸ್ತಿನಾಪುರ ನಿಂತಿದೆ. ನೀವೇನಾದರೂ ಇದನ್ನು ಸಡಿಲ ಬಿಟ್ಬಿಟ್ರೆ ಈಗ ಕೌರವರ ಒಂದು ಸಾಮರ್ಥ್ಯ ಜಾಸ್ತಿ ಆಗಿಬಿಡ್ತದೆ. ಇಲ್ಲಿ ಹಸ್ತಿನಾಪುರದಲ್ಲಿ ಅವರಿಗೇನಾದರೂ ನಾವು ಬೆಂಬಲ ಕೊಟ್ಬಿಟ್ರೆ ಅವರ ಸಾಮರ್ಥ್ಯ ಜಾಸ್ತಿಯಾಗಿ ಅಧರ್ಮ ಜಾಸ್ತಿ ಆಗ್ತದೆ, ರಾಜ್ಯದಲ್ಲಿ ಅಧರ್ಮಿಗಳ ದೇಶ ಆಗ್ತದೆ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಯುಧಿಷ್ಠಿರನ ಈ ಅನಾಚಾರವನ್ನು ನಾನು ಎಂದಿಗೂ ಸ್ವೀಕರಿಸುವುದಿಲ್ಲ. ಭೀಷ್ಮಾಚಾರ್ಯ ಹೇಳ್ತಾರೆ, ಇವನು ಅನಾಚಾರ ಮಾಡಿದ್ದಾನೆ ಯುಧಿಷ್ಠಿರ, ಇದನ್ನು ಮಾಡಬಾರ್ದಾಗಿತ್ತು, ಇದನ್ನು ನಾನು ಹೆಂಗೆ ಸ್ವೀಕಾರ ಮಾಡಲಿ ಅಂತಕ್ಕಂಥದ್ದು ಅವ್ರ ಪ್ರಶ್ನೆ. ಇದು ಅಧರ್ಮ, ಈ ಅಧರ್ಮವನ್ನು ಹೆಂಗೆ ಮಾಡಲಿ ನಾನು? ಇದು ಎಲ್ಲರಿಗೂ ಅಧರ್ಮ ಅಂತ ಕಾಣ್ತದೆ, ನೋಡೋಕೆ ಎಲ್ಲ ಜನಸಾಮಾನ್ಯರಿಗೆ ಗೊತ್ತಾಗ್ತೈತಿ ಇದು ಅಧರ್ಮ ಅಂತಕ್ಕಂಥದ್ದು. ಇವ್ರು 5 ಜನ ಒಬ್ಬ ದ್ರೌಪದಿಯನ್ನು ಮದುವೆ ಆಗಿರೋಂತಕ್ಕಂಥದ್ದು ಅಧರ್ಮ ಅಂತಕ್ಕಂಥದ್ದು ಭೀಷ್ಮಾಚಾರ್ಯ ಹೇಳ್ತಕ್ಕಂಥದ್ದು. ರಾಜ ಸವಾಲು ಕಂಡು ಉತ್ಸುಕನಾಗಬೇಕು, ಹೆದರಬಾರದು. ಈಗ ಯುಧಿಷ್ಠಿರಿಗೆ ಏನೋ ಸಮಸ್ಯೆ ಬಂದತೆ, ಪಾಂಡವ್ರಿಗೆ ಏನೋ ಸಮಸ್ಯೆ ಬಂದತ್ತಂತ ತಾನೇ ಇವರೆಲ್ಲ 5 ಜನ ಮದುವೆ ಆಗಿರೋದು. ಆದರೆ ಆ ಸಮಸ್ಯೆಗಳನ್ನ ಎದುರಿಸಬೇಕಾಗಿತ್ತು ಇವರು. ರಾಜ, ಯಾವುದೇ ಕ್ಷತ್ರಿಯ ರಾಜ ಸಮಸ್ಯೆಗಳ ಬಂದಾಗ ಎದುರು ಓಡೋಗಬಾರ್ದು, ಅದನ್ನು ಎದೆ ಕೊಟ್ಟು ನಿಲ್ಲಬೇಕು. ಇವ್ರಿಗೇನಾಗಿತ್ತು, ಅದನ್ನು ಎದೆ ಕೊಟ್ಟು ನಿಂತು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕೆ ಏನಾಗಿತ್ತು? ಆ ಸಮಸ್ಯೆ ಬಂತು ಅಂತಂದು ಇದಕ್ಕೆ ಪರಿಹಾರ ಈ ರೀತಿ ಮಾಡ್ಕೊಂಡಿದ್ದಾರಲ್ಲ, ಇದು ಅಧರ್ಮ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಇವರ ಸಾಮರ್ಥ್ಯ ನಾಶ ಆಗಿದೆ, ಪಾಂಡವರ ಸಾಮರ್ಥ್ಯ ಈ ಅಧರ್ಮ ಮಾಡಿದ್ರಿಂದ ನಾಶ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಇತ್ತ ಪಾಂಡವರು ಎಲ್ಲರೂ 5 ಜನನೂ ದ್ರೌಪದಿ ಸಮೇತ ಸಮಾಲೋಚನೆ ಮಾಡ್ತಾ ಇದ್ದಾರೆ. ಇದು ಒಳ್ಳೆ ಧರ್ಮ ಸಂಕಟದಲ್ಲಿ ಸಿಲ್ಕೊಂಡ್ಬಿಟ್ಟಿವಲ್ಲ ಅಂತಕ್ಕಂಥದ್ದು ಅವರಿಗೆ ಭಾಳ ಸಮಸ್ಯೆ ಆಗ್ಬಿಡ್ತು.
ಯಾವಾಗ ಇವರು ಸ್ವಯಂವರದಲ್ಲಿ ದ್ರೌಪದಿಯನ್ನು ಕರ್ಕೊಂಡು ಹೋದ್ರು, ಕುಂತಿ ಹತ್ರ ಹೋದ್ರು, ಕುಂತಿ ಏನು ಹೇಳಿದ್ಲು, ಅಲ್ಲಿಂದ ಇವೆಲ್ಲ ಸಮಸ್ಯೆಗಳು ಪ್ರಾರಂಭ ಆಗಿಬಿಟ್ವು. ಇದು ಸಮಸ್ಯೆಗಳು ಬಗೆಹರಿಯೋಕ್ಕೆ ಬಗೆಹರಿತಾನೇ ಇಲ್ವಲ್ಲ, ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಯೋಚನೆ ಮಾಡ್ತಾಯಿದ್ದಾರೆ ಅವರು. ಆಗ ದ್ರೌಪದಿ ಹೇಳ್ತಾಳೆ, ನೋಡ್ರಿ, ನಾನು ಪಿತಾಮಹನವರಿಗೆ ಮಾತನಾಡಲೇ. ಇವ್ರು ಯಾರಿಗೂ ಮಾತು ಕೇಳೋಂಗಿಲ್ಲ, ಅವರು ಇವ್ರನ್ನ ಹತ್ರಕ್ಕೆ ಬಿಡಿಸೋಂಗಿಲ್ಲ ಪಾಂಡವರ 5 ಜನನ ಭೀಷ್ಮಾಚಾರ್ಯರು. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ನಾನು ಪಿತಾಮಹ ಭೀಷ್ಮಾಚಾರ್ಯರ ಹತ್ರ ಹೋಗಿ ಮಾತಾಡ್ತೀನಿ, ನೀವೆಲ್ಲರೂ ಸುಮ್ಮನಿರಿ, ನಾನು ಮಾತಾಡ್ತೀನಿ ಅಂತಕ್ಕಂಥದ್ದು ಹೇಳಿ ಹೋಗ್ತಾಳೆ. ಆಕೆ ಭೀಷ್ಮರ ಹತ್ರ ಹೋಗ್ತಾಳೆ. ನಿವಾರಣೆ ನಾನು ಮಾಡುತ್ತೇನೆ, ಅದೇನು ಸಮಸ್ಯೆ ಇರಲಿ, ನಾನು ಭೀಷ್ಮಾಚಾರ್ಯರ ಹತ್ರ ಮಾತಾಡಿ ನಾನು ಇದು ಪರಿಹಾರವನ್ನು ನಿವಾರಣೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ದ್ರೌಪದಿ ಭಾಳ ಧೈರ್ಯದಿಂದ ಹೇಳ್ತಾಳೆ. ಹಿಂಗೆ ಸಂಘರ್ಷ ಸಮಯದಲ್ಲಿ ಶೌರ್ಯ ಬೇಕು ಸತಿಯರಿಗೆ, ಹೆಣ್ಮಕ್ಳಿಗೆ ಅನ್ನಕ್ಕಂಥದ್ದು ಇದೇ ವಿಚಾರ. ಭೀಷ್ಮರ ಬಳಿ ಬಂದ ದ್ರೌಪದಿ, ಭೀಷ್ಮಾಚಾರ್ಯರ ಬಳಿ ದ್ರೌಪದಿ ಬರ್ತಾಳೆ. ಹಾಗೆ ಹೇಳ್ತಾಳೆ, ನೋಡ್ರಿ ದ್ರೌಪದಿ ಭೀಷ್ಮಾಚಾರ್ಯರಿಗೆ, ಹೌದು ತಪ್ಪಾಗಿದೆ, ಅಧರ್ಮ ಆಗಿದೆ, ಇದಕ್ಕೆ ಪರಿಹಾರ ತೋರಿಸ್ರಿ. ನೀವೆಲ್ಲ ತಿಳಿದಂತಾರಲ್ಲ, ಜ್ಞಾನಿಗಳಲ್ಲ ನೀವು. ಈಗ ಸಮಸ್ಯೆಗಳು ಬರ್ತವೆ, ಏನೋ ಅಧರ್ಮ ಆಗಿಬಿಟ್ಟಿದೆ ಈಗ. ಆದರೆ ಇಲ್ಲಿ ಅಧರ್ಮ ಆಗಿರೋದು ಉದ್ದೇಶಪೂರ್ವಕವಾಗಿ ಆಗಿರ್ತಕ್ಕಂಥ ಅಧರ್ಮ ಅಲ್ಲ, ಸರ್ವರ ಹಿತದೃಷ್ಟಿಯಿಂದ, ಒಂದು ಹಸ್ತಿನಾಪುರದ ಹಿತದೃಷ್ಟಿಯಿಂದ ಆಗಿರ್ತಕ್ಕಂಥ ಒಂದು ಅಧರ್ಮ. ಇದಕ್ಕೆ ಪರಿಹಾರ ನೀವು ಸೂಚಿಸ್ರಿ, ಹಿರಿಯರದಿರಲ್ಲ ಅಂತಕ್ಕಂಥದ್ದನ್ನು ಆಕೆ ಕೇಳ್ತಾಳೆ. ಅವ್ರ ಮೇಲೆ ಆಗ್ತಾಳೆ. ಈಗ ನೀವು ಪಾಪ ಮಾಡಿರುವಿರಿ ಅಂತ ಹೇಳ್ತಾರೆ ಭೀಷ್ಮಾಚಾರ್ಯರು. ನೀವು ಪಾಪ ಮಾಡಿದಿರಿ, ನೀವು ಅಧರ್ಮ ಮಾಡಿದಿರಿ ಅಂತ ಹೇಳ್ತಾರೆ. ಸೂರ್ಯ ಅರ್ಘ್ಯ ಸ್ವೀಕಾರ ಮಾಡುತ್ತಿಲ್ಲ. ಅರ್ಘ್ಯ ಸ್ವೀಕಾರ, ನದಿ ದಂಡಿಗೆ ಹೋಗಿ ಆ ಒಂದು ಅರ್ಘ್ಯ ಅಂತಂದರೆ ನೀರು ಅಥವಾ ಕುಂಕುಮ, ಅರಿಶಿಣ, ಏನೋ ಒಂದು ನೈವೇದ್ಯ ಮಾಡ್ತಕ್ಕಂಥದ್ದು ದೇವರಿಗೆ, ತಮ್ಮ ಇಷ್ಟ ದೇವತೆಗೆ. ಅದು ನದಿ ಹತ್ರ ಹೋಗಿ ಸೂರ್ಯನಿಗೆ ನೈವೇದ್ಯ ಮಾಡ್ತಕ್ಕಂಥದ್ದು ಅರ್ಘ್ಯ ಅಂತಕ್ಕಂಥದ್ದು. ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ ಸೂರ್ಯದೇವ. ಪ್ರತಿದಿನ ನನ್ನ ಅರ್ಘ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದ. ವೈಷ್ಣವರಲ್ಲಿ ಬರ್ತದೆ, ಪ್ರತಿದಿನ 3 ಸರಿ ಅವರು ಅರ್ಘ್ಯವನ್ನು ಕೊಡ್ತಾರೆ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಅಂತಕ್ಕಂಥದ್ದು. ಆ ಒಂದು ನನ್ನ ಅರ್ಘ್ಯವನ್ನು ಯಾವಾಗಲೂ ಸೂರ್ಯದೇವ ಸ್ವೀಕಾರ ಮಾಡ್ತಾ ಇದ್ದ. ಇವತ್ತು ನನ್ನ ಅರ್ಘ್ಯವನ್ನು ಸ್ವೀಕಾರ ಮಾಡ್ತಾ ಇಲ್ಲ, ನಿಮ್ಮ ಪಾಪದಿಂದ ನನ್ನ ಅರ್ಘ್ಯವನ್ನು ಸ್ವೀಕಾರ ಮಾಡ್ತಾ ಇಲ್ಲ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ. ನಿಮ್ಮ ಪಾಪ ಹಸ್ತಿನಾಪುರದ ಮೇಲೆ ಕವಿದಿದೆ, ನೀವು ಪಾಪ ಮಾಡಿದ್ದೀರಿ, ಅಧರ್ಮ ಮಾಡಿದ್ದೀರಿ, ಅದು ನಮ್ಮೆಲ್ಲರಿಗೂ ತಟಿಯಂಬಿಟ್ಟತಿ ಈಗ ಅಂತ ಹೇಳ್ತಾರೆ ಅವ್ರು ಭೀಷ್ಮಾಚಾರ್ಯರು. ನೀವು ಪಾಪ ಮಾಡಿದಲ್ಲದೆ ಇಡೀ ರಾಜ್ಯವನ್ನೇ ಒಂದು ಅಧರ್ಮದ ಒಂದು ಇದರಲ್ಲಿ ಸಿಕ್ಕಾಕ್ಸ್ಕೊಂಬಿಟ್ರಿ ನೀವು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಬದುಕಿರುವಾಗಲೇ ಆತ್ಮಶುದ್ಧಿಯಾಗಬೇಕು. ನಾವು ಬದುಕುವಾಗಲೇ ನಮ್ಮ ಆತ್ಮ ಶುದ್ಧಿಯಾಗಿರಬೇಕು. ಆತ್ಮಶುದ್ಧಿ ಆದಮೇಲೆ ಸಹ ನಾವು ಮರಣ ಹೊಂದಬೇಕು ಅಂತಕ್ಕಂಥದ್ದನ್ನು, ಅಂದರೆ ನಾವು ಬದುಕಿದ್ದಾಗಲೇ ನಮ್ಮ ಎಲ್ಲ ಕರ್ಮಗಳನ್ನು, ಪಾಪಕರ್ಮಗಳನ್ನು ತೊಳ್ಕೋಬೇಕು. ನಮ್ಮ ಆತ್ಮ ಅಂತಕ್ಕಂಥದ್ದು ಪರಿಶುದ್ಧವಾಗಿ ದೇವನ ಹತ್ರ, ಭಗವಂತನಡೆಗೆ ಸಾಗಬೇಕು ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಈ ರೀತಿ ಇದ್ದಾಗ ನಮ್ಮ ಆತ್ಮ ಅಂತಕ್ಕಂಥದ್ದು ಪರಿಶುದ್ಧ ಆಗಲ್ಲ, ಅಧರ್ಮ ಆಗಿಬಿಡ್ತು, ಪಾಪ ಆಗಿಬಿಡ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ರೀತಿ ಎಲ್ಲ ದ್ರೌಪದಿ, ಭೀಷ್ಮ ಆಕೆ ಸಹ ಭಾಳ ಒಳ್ಳೆಯ ರೀತಿಯಿಂದ ಅವರಿಗೆಲ್ಲ ರೀತಿಯಿಂದ ಪ್ರಶ್ನೆಗಳನ್ನು ಕೇಳ್ತಾಳೆ, ಉತ್ತರವನ್ನು ಪಡ್ಕೊಳ್ತಾಳೆ. ಭೀಷ್ಮರ ಹತ್ರ ಪ್ರತಿವಾದವನ್ನು ಮಾಡ್ತಾರೆ ಅವರಿಬ್ಬರು ಸಹ ಭಾಳ ಹೊತ್ತು. ಹಾಗೆ ಹೇಳ್ತಾಳೆ ನೋಡ್ರಿ ದ್ರೌಪದಿ, ಕುರುವಂಶದ ಸಂಸ್ಕಾರದ ಮೇಲೆ ವಿಶ್ವಾಸವಿಲ್ಲವೇ? ಈಗ ನೀವು ಕುರುವಂಶದವರು, ನಾವು ಪಾಂಡವರು ಕುರುವಂಶದವರು. ಇವರ ಸಂಸ್ಕಾರದ ಮೇಲೆ ನಿಮಗೆ ವಿಶ್ವಾಸ ಇಲ್ಲ? ಪಾಂಡವರು ಹೆಂಗಂತ ನಿಮಗೆ ಗೊತ್ತಿದೆ. ಇವರ ಸಂಸ್ಕಾರ ಹೆಂಗೆ, ಪಾಂಡವರು 5 ಜನದ ಸಂಸ್ಕಾರ ಹೆಂಗೆ, ಇವ್ರ ನಡವಳಿಕೆಗಳು ಹೆಂಗೆ ಅಂತಕ್ಕಂಥದ್ದು ಎಲ್ಲ ಗೊತ್ತಿದೆ. ಇದ್ರ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಏನಂತಕ್ಕಂಥದ್ದನ್ನು ದ್ರೌಪದಿ ಕೇಳ್ತಾಳೆ. ಅದಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾರೆ, ಇವ್ರು 5 ಜನ ನಿನ್ನ ಹೆಂಗೆ ಒಪ್ಪಿಕೊಂಡ್ರು? ಮದುವೆ ಆಗೋದಕ್ಕೆ ನಿನ್ನನ್ನು 5 ಜನ ಇವ್ರು ಹೆಂಗೆ ಒಪ್ಪಿಕೊಂಡ್ರು? ಇವ್ರು ಅಧರ್ಮಿಗಳಲ್ಲೇನಂತಂದು ಅವರು ಕೇಳ್ತಾರೆ. ಅದಕ್ಕೆ ಹೇಳ್ತಾಳೆ ನೋಡ್ರಿ ದ್ರೌಪದಿ, ಇಲ್ಲ, ಅವ್ರು ಒಪ್ಕೊಂಡಿದ್ದಿಲ್ಲ. ಮೊದಲು ನಾನು ಒಪ್ಕೊಂಡೆ. ಇವ್ರು 5 ಜನನ ವಿವಾಹವಾಗೋದಕ್ಕೆ ನಾನು ಒಪ್ಕೊಂಡೆ. ಯಾಕಂತಂದರೆ ಇವರಲ್ಲಿ ಯಾರನ್ನೇ ಒಬ್ಬನನ್ನು ನಾನು ಮದುವೆ ಆಗಿದ್ದರೆ ಇನ್ನೂ 4 ಜನ ಸನ್ಯಾಸಿಗಳಾಗ್ತಾಯಿದ್ರು. ಸನ್ಯಾಸ ದೀಕ್ಷೆ ತೆಗೆದುಕೊಂಡು ವನವಾಸಿಗಳಾಗ್ತಾಯಿದ್ರು, ಹೊರಗೆ ಹೋಗ್ತಾಯಿದ್ರು. ಹಂಗಾಗಿ ಉಳಿದ 4 ಜನರ ಭವಿಷ್ಯ ಹಾಳಾಗಬಾರ್ದು, ಜೊತೆಗೆ ಹಸ್ತಿನಾಪುರದ ಒಂದು ಭವಿಷ್ಯನೂ ಸಹ ಇದರಲ್ಲಿದೆ ಅಂತಕ್ಕಂಥ ಮನವರಿಕೆಯನ್ನು ಮಾಡ್ಕೊಂಡು ನಾನು ಇವ್ರು 5 ಜನನ ವಿವಾಹವಾಗಿ ಒಪ್ಪಿಕೊಂಡೆ. ಆನಂತರ ವೇದವ್ಯಾಸರು ಬಂದು ಇವ್ರನ್ನೆಲ್ಲ ಒಪ್ಪಿಸಿದ್ರು ಅಂತಕ್ಕಂಥ ಎಲ್ಲ ಹಿಂದಿನ ಮಾಹಿತಿಯನ್ನು ಎಲ್ಲ ವಿವರವಾಗಿ ಬಿಚ್ಚಿ ಅವಾಗ ಹೇಳ್ತಾಳಾಕಿ ಭೀಷ್ಮಾಚಾರ್ಯರಿಗೆ ಹೇಳ್ತಾಳೆ. ಪಾಂಡವರ ಮೇಲೆ ಸಂದೇಹ ಮಾಡಿ ನೀವು ಅಧರ್ಮ ಮಾಡಿರಬಹುದಲ್ಲವೇ? ನೋಡ್ರಿ ಎಂಥ ಪ್ರಶ್ನೆ ಮಾಡ್ತಾಳಾಕಿ. ಭೀಷ್ಮಾಚಾರ್ಯರಿಗೆ ಸವಾಲಿದು. ಈಗ ನೀವು ಇವ್ರನ್ನ ಪಾಪಿಗಳು ಅಂದಿರಲ್ಲ, ಅಧರ್ಮ ಮಾಡ್ಯಾರ ಅಂದಿರಲ್ಲ, ನೀವು ಪಾಂಡವರ ಮೇಲೆ ಸಂಶಯ ಪಟ್ರಿ, ಅನುಮಾನ ಪಟ್ರಿ.
ಆ ಅನುಮಾನ ಮಾಡಿ ನೀವು ಅಧರ್ಮ ಮಾಡಿದ್ರಿ, ಹಂಗಾಗಿ ಸೂರ್ಯದೇವ ನಿಮ್ಮ ಅರ್ಘ್ಯ ಸ್ವೀಕಾರ ಮಾಡಿಲ್ಲ ಅಂತ ಹೇಳ್ತಾಳಾಕಿ. ನೀವು ಪಾಂಡವರ ಮೇಲೆ ಸಂದೇಹ ಪಟ್ಟು ಅಧರ್ಮ ಮಾಡಿರಿ, ಮನಸ್ಸಿನಲ್ಲಿ ಅಧರ್ಮ ಆಯಿತು, ಅದರಿಂದ ಸೂರ್ಯದೇವ ನಿಮ್ಮ ಅರ್ಘ್ಯವನ್ನು ಸ್ವೀಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾಳೆ. ದ್ರೌಪದಿಯ ಅರ್ಘ್ಯ ಸ್ವೀಕರಿದ ಸೂರ್ಯದೇವ. ನೋಡಿರಿ, ನಾನು ಅರ್ಘ್ಯ ಕೊಡ್ತೀನಿ ಸೂರ್ಯದೇವನಿಗೆ, ನನ್ನ ಅರ್ಘ್ಯವನ್ನು ಸೂರ್ಯದೇವ ಸ್ವೀಕಾರ ಮಾಡ್ತಾನೆ ಅಂದರೆ ನಾನು ಧರ್ಮಿಷ್ಠ ತಾನೆ. ನಾನು ಅಧರ್ಮ ಮಾಡಿದ್ದರೆ ಸೂರ್ಯದೇವ ಅರ್ಘ್ಯ ಸ್ವೀಕಾರ ಮಾಡ್ತಾ ಇದ್ದ? ಅಂದರೆ ನಾನು ಕರೆಕ್ಟ್ ಇರತ್ತಿ ತಾನೆ ಸೂರ್ಯದೇವ ಅರ್ಘ್ಯ ಸ್ವೀಕಾರ ಮಾಡಿದ್ದು. ಈಗ ನಿಮ್ಗೆ ಸ್ವೀಕಾರ ಮಾಡಿಲ್ಲ ಅಂತಂದರೆ ಪಾಂಡವರ ಮೇಲೆ ಸಂದೇಹ ಮಾಡಿದರೆ, ನೀವು ಅನುಮಾನ ಪಟ್ಟು ಅಧರ್ಮ ಮಾಡಿದಿರಿ, ಹಂಗಾಗಿ ನಿಮ್ಮ ಅರ್ಘ್ಯವನ್ನು ಸೂರ್ಯದೇವ ಸ್ವೀಕಾರ ಮಾಡಿಲ್ಲ ಅಂತಕ್ಕಂಥದ್ದನ್ನು ಕ್ಲಿಯರಾಗಿ ಹೇಳ್ತಾಳಾಕಿ. ನೋಡಿರಿ, ಒಬ್ಬ ಪಿತಾಮಹ ಕುರುವಂಶದ ಭೀಷ್ಮ, ಅವ್ರ ಎದುರಿಗೆ ಮಾತಾಡೋಕ್ಕಾಗಲ್ಲ ಅಂಥವ್ರನ್ನು ಮಾತಿನ ಮೂಲಕ ಎಷ್ಟು ಚೆನ್ನಾಗಿ ಹಾಕಿ ಮಣಿಸ್ತಾಳೆ ಅಂತಂದರೆ ಅವಾಗ ಜ್ಞಾನೋದಯ ಆಕತ್ತೆ ಅವ್ರಿಗೆ, ಭೀಷ್ಮಾಚಾರ್ಯರಿಗೆ ಜ್ಞಾನೋದಯ ಆಕತ್ತೆ. ಆ ದ್ರೌಪದಿಯಿಂದ ಭೀಷ್ಮಾಚಾರ್ಯರಿಗೆ ಜ್ಞಾನೋದಯ ಆಗ್ತದೆ. ಅವಾಗೆಲ್ಲ ವಿಚಾರಗಳು ಅವಾಗ ಅವರಿಗೆ ಸ್ಪಷ್ಟ ಆಗ್ತವೆ. ಹೌದಲ್ಲ, ಇದು ಸರಿ, ನಾನು ಸುಮ್ಮನೆ ಇವ್ರ ಮೇಲೆ ಏನೇನೋ ಮಾಡಿಬಿಟ್ಟೆ, ಅವರಿಗೆ ಅಧರ್ಮ ಪಾಪಿಗಳು ಅಂದ್ಬಿಟ್ಟೆ, ಅವ್ರಿಗೆ ಜ್ಞಾನೋದಯ ಆಯ್ತು ಅವಾಗ. ನೋಡಿರಿ, ಪಾಂಡವರು 5 ಜನದ ಕೈಲಿ ಮಾಡೋಕ್ಕಾಗದೇ ಇರತಕ್ಕಂಥ ಕೆಲಸವನ್ನು ದ್ರೌಪದಿ ಒಬ್ಬಳೇ ಮಾಡಿದ್ಲು. ಅವ್ರು 5 ಜನನೂ ಸಹ ಮಾಡೋಕ್ಕಾಗಲಿಲ್ಲ ಈ ಕೆಲಸವನ್ನು. ಅದು ಬರೀ ಮಾತಿನ ಮೂಲಕ, ಒಳ್ಳೆಯ ಮಾತಿನ ಮೂಲಕ. ಇಲ್ಲಿ ಯಾವುದೇ ಕಲಹ ಇಲ್ಲ, ಜಗಳ ಇಲ್ಲ, ಏನಿಲ್ಲ, ಒಳ್ಳೆಯ ಮಾತಿನ ಮೂಲಕ, ಸಂವಾದದ ಮೂಲಕ. ಹಂಗೆ ಒಳ್ಳೆಯ ಮಾತಿನಿಂದ, ಸಂವಾದದಿಂದ ಎಂತಹ ಸಮಸ್ಯೆಗಳಾದ್ರನ್ನು ಸಹ ನಾವು ಪರಿಹರಿಸ್ಕೊಳ್ಬೋದು. ಅದಕ್ಕೆ ಉತ್ತಮ ವಿವೇಕ ಇರಬೇಕು, ಜ್ಞಾನ ಇರಬೇಕು, ತಿಳುವಳಿಕೆ ಇರಬೇಕು ಅಷ್ಟೇ. ಸುಮ್ಮನೆ ವಾದ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ. ರಾಜ್ಯಸಭೆಗೆ ಅವಾಗ ಜ್ಞಾನೋದಯ ಆಯ್ತು ಇವರಿಗೆಲ್ಲ, ಭೀಷ್ಮಾಚಾರ್ಯರಿಗೆ. ಮತ್ತು ರಾಜ್ಯಸಭೆಗೆ ಬಂದ ಪಾಂಡವರು ಮತ್ತೆ ಇನ್ನೊಂದು ದಿವಸ ಬರ್ತಾರೆ. ಅವ್ರು ಮತ್ತೆ ಪಾಂಡವರು ವಾಪಸ್ ಧೃತರಾಷ್ಟ್ರನ ಹತ್ರ ಬರ್ತಾರೆ. ಮತ್ತು ಅಧಿಕಾರ ಕೇಳ್ತಾರೆ ರಾಜನನ್ನು. ಧೃತರಾಷ್ಟ್ರನನ್ನು ಕೇಳಬೇಕಲ್ಲ, ದೊಡ್ಡಪ್ಪ ನಾನು ಯುಧಿಷ್ಠಿರ, ನಾನು ಮೊದಲು ಯುವರಾಜ ಇದ್ದೆ, ಈಗ ನನ್ನ ಅಧಿಕಾರವನ್ನು ನನಗೆ ಮರಳಿ ಕೊಡ್ರಿ, ನಾನು ಬಂದಿದ್ದೀನಿ ಈಗ ಹಸ್ತಿನಾಪುರಕ್ಕೆ, ನನ್ನ ಅಧಿಕಾರವನ್ನು ಕೊಡ್ರಿ. ಯುವರಾಜನಿರುವಾಗ ಹೊಸ ಯುವರಾಜ ನೇಮಕ ಮಾಡಲಾಗುವುದಿಲ್ಲ, ಯುಧಿಷ್ಠಿರ ಹೇಳ್ತಾನೆ, ಅದು ಕಾನೂನು. ಈಗ ಯುವರಾಜ ನಾನು ಬಂದಿದ್ದೀನಿ, ಮೊದಲು ನಾನೇ ಇದ್ದೆ, ಈಗ ನೀವು ಬೇರೆ ಯುವರಾಜನನ್ನು ಮಾಡೋಕ್ಕೆ ಹೊರಟಿದ್ದೀರಿ, ಆದರೆ ಮಾಡೋಕ್ಕೆ ಬರಲ್ಲ. ಮೊದಲನೇ ಯುವರಾಜ ಇರುವಾಗ, ಈಗ ನಮ್ಮಲ್ಲಿ ನಡೀತತ್ತಲ್ಲ ಮುಖ್ಯಮಂತ್ರಿ ಕುರ್ಚಿದು, ಹಾಗೆ ಮುಖ್ಯಮಂತ್ರಿ ಇದ್ದಾಗ ಇನ್ನೊಬ್ಬ ಮುಖ್ಯಮಂತ್ರಿ ಮಾಡೋಕ್ಕೆ ಹೆಂಗೆ ಬರ್ತದೆ? ಅವ್ರ ಸೀಟ್ ಖಾಲಿ ಬಿಟ್ಟರೆ ತಾನೇ ಮಾಡೋಕ್ಕೆ ಬರೋದು. ಹಾಗೆ ಈ ಒಂದು ಯುವರಾಜ ಇರುವಾಗ ನಾನು ಇದ್ದೀನಿ, ಇನ್ನೊಬ್ಬ ಯುವರಾಜ ಮಾಡೋಕ್ಕೆ ಬರೋದಿಲ್ಲ. ಉದಾಹರಣೆ ಕೊಡ್ತಾನೆ ನೋಡಿರಿ, ಮೊದಲ ಬೆಳೆ ಇದ್ದಾಗ ಇನ್ನೊಂದು ಬೆಳೆ ಬಿತ್ತಲಾಗುವುದಿಲ್ಲ. ಉದಾಹರಣೆ ಇದೆ. ಈಗ ಹೊಲದಲ್ಲಿ ಒಂದು ಸಮಯದಲ್ಲಿ ಒಂದು ಬೆಳೆ ಮಾತ್ರ ಬೆಳಿಬೋದು ನಾವು, ಆ ಬೆಳೆ ತಕ್ಕಂಡ ಮೇಲೆ ಇನ್ನೊಂದು ಬೆಳೆ ಬೆಳೆಯೋಕ್ಕೆ ಬರ್ತದೆ. ಆದರೆ ಒಂದೇ ಸರಿ 2 ಬೆಳೆ ಬೆಳೆಯೋಕ್ಕೆ ಆಗೋದಿಲ್ಲ. ಅಲ್ಲ, ನಡುಕ್ಕೆ ಬಿತ್ತಾರೆ, ಈಗ ಬೇರೆ ಬಿತ್ತಾರೆ ನಡುಕ್ಕೆ, ಅದು ಬೇರೆ. ಆದರೆ ಒಂದೇ ಸಾಲಿನಲ್ಲಿ ಅಟ್ ಎ ಟೈಮ್ 2 ಬೆಳೆ ಬೆಳೆಯೋಕ್ಕಾಗಲ್ಲ. ದೊಡ್ಡ ಸಾಲು ಮಾಡಿ ನಡುಕ್ಕೆ ಬೇರೆ ಬೆಳೆ, ಕಡೆ ಬೇರೆ ಬೆಳೆ, ಅದು ಬೇರೆ ಬೆಳೀತಾರೆ. ಆದರೆ ಒಂದೇ ಸಾಲಿನಲ್ಲಿ ಒಂದೇ ಸಮಯದಲ್ಲಿ 2 ಬೆಳೆ ಬೆಳೆಯೋಕ್ಕೆ ಆಗಲ್ಲಲ್ಲ. ಹಂಗೆ ನನಗೆ ಯುವರಾಜವನನ್ನು ಪಟ್ಟ ಕೊಡ್ರಿ ಮತ್ತೆ ವಾಪಸ್ ಅಂತ ಕೇಳ್ತಾನೆ ಯುಧಿಷ್ಠಿರ. ತ್ಯಾಗದ ನಾಟಕ ದುರ್ಯೋಧನನಿಂದ. ಅವನಿಗೆ ದುರ್ಯೋಧನಿಗೆ ಏನು ತೋಚಲಿಲ್ಲ, ಇದು ಅನಿವಾರ್ಯ ಆಗಿಬಿಡ್ತು. ಆಯಿತು, ನಾನು ಯುವರಾಜ ಸ್ಪರ್ಧೆ ಮಾಡೋದಿಲ್ಲ, ನಾನು ಬಿಟ್ಟುಬಿಡ್ತೀನಿ, ಅವನನ್ನೇ ರಾಜನನ್ನಾಗಿ ಮಾಡಿರಿ ಅಂತ ಒಂದು ನಾಟಕ ಮಾಡ್ತಾನೆ ಅವನು ದುರ್ಯೋಧನ. ಜೊತೆಗೆ ಅದೇ ರಾಜ್ಯಸಭೆಯಲ್ಲಿ ದ್ರೌಪದಿಯ ಚಾರಿತ್ರ್ಯ ಪ್ರಶ್ನೆ ಮಾಡಿದ ದುರ್ಯೋಧನ. ಚಾರಿತ್ರ್ಯವನ್ನು ಪ್ರಶ್ನೆ ಮಾಡ್ತಾನೆ. ಈಕೆ ದ್ರೌಪದಿಯ ಒಂದು ಶೀಲವನ್ನು ಪ್ರಶ್ನೆ ಮಾಡ್ತಾನೆ ಅವನು. ಈಗ ಒಬ್ಬ ಸ್ತ್ರೀ 5 ಜನನನ್ನು ಮದುವೆ ಆಗಿದ್ದಾಳಂದರೆ ಈಕೆಯ ಚಾರಿತ್ರ್ಯ ಎಂಥದ್ದು, ಈಕೆಯ ಒಂದು ಗುಣ ಎಂಥದ್ದು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ. ಅಂತಹ ಸ್ತ್ರೀಗೆ ಕಾರಾಗೃಹ ಶಿಕ್ಷೆ ಇದೆ. ಅವನೇ ದುರ್ಯೋಧನ ಹೇಳ್ತಾನೆ ನೋಡ್ರಿ, ಅಂತಹ ಸ್ತ್ರೀ ದುರಾಚಾರಿ. ಯಾವುದೇ ಸ್ತ್ರೀ ಒಬ್ಬರಿಗಿಂತ ಹೆಚ್ಚು ಪುರುಷರೊಡನೆ ಸಂಬಂಧವಿಟ್ಕೊಂಡ್ರೆ ಅಂತಹ ಸ್ತ್ರೀಯನ್ನು ಆಗಿನ ಕಾಲದಲ್ಲಿ ದುರಾಚಾರಿ ಅಂತ ಇದ್ದರು, ವೇಶ್ಯೆ ಅಂತ ಇದ್ದರು. ಅಂಥದಕ್ಕೆ ಶಿಕ್ಷೆ ಏನಿದೆ? ಕಾರಾಗೃಹ ಶಿಕ್ಷೆ ಇದೆ ಅಂಥ ಸ್ತ್ರೀಗೆ. ಹಂಗಾಗಿ ಈಕೆಗೆ ಶಿಕ್ಷೆ ಕೊಡ್ರಿ ಅಂತ ರಾಜನಿಗೆ ಹೇಳ್ತಾನೆ, ತನ್ನ ತಂದೆ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಈಕೆ ಅಂತ ತಪ್ಪು ಮಾಡಿದಾಳೆ ದ್ರೌಪದಿ, ಈಕೆಗೆ ಶಿಕ್ಷೆ ಕೊಡ್ರಿ, ಕಾರಾಗೃಹ ಶಿಕ್ಷೆ ಕೊಡ್ರಿ ಅಂತಕ್ಕಂಥದ್ದನ್ನು ಅದೇ ರಾಜ್ಯಸಭೆಯಲ್ಲಿ ಕೇಳ್ತಾನೆ. ನಿಂದನೆ ಮಾಡ್ತಾನೆ ದ್ರೌಪದಿಯನ್ನು. ಧೃತರಾಷ್ಟ್ರನಿಂದ ಪಾಂಡವರ ಗಡೀಪಾರಿನ ಶಿಕ್ಷೆಯ ಆದೇಶ.
ಅವ್ನು ಗಡೀಪಾರ ಏನು ಮಾಡ್ತಾನೆ ಧೃತರಾಷ್ಟ್ರ, ಇವರೆಲ್ಲ ಅಧರ್ಮ ಮಾಡಿಬಿಟ್ಟಿದ್ದಾರೆ. ಮೊದಲನೇದಾಗಿ ಭೀಮ ಇಡಂಬಿ ರಾಕ್ಷಸಿಯನ್ನು ಮದುವೆ ಆಗಿಬಿಟ್ಟಿದ್ದಾನೆ, ಒಂದನೇ ಅಧರ್ಮ. ಜೊತೆಗೆ ಇವರು 5 ಜನ ಸೇರಿ ಒಬ್ಬಕ್ಕಿನ ಮದುವೆ ಆಗಿದ್ದಾರೆ, ಇದು 2ನೇ ಅಧರ್ಮ. ಇನ್ನು 3ನೇ ಅಧರ್ಮ, ಈಕೆ ದ್ರೌಪದಿ ಒಬ್ಬನಿಗಿಂತ ಹೆಚ್ಚು ಪುರುಷರೊಡನೆ ಸಂಬಂಧವನ್ನು ಹೊಂದಿದ್ದಾಳೆ, ಈಕೆ ದುರಾಚಾರಿ ಅಂತಕ್ಕಂಥದ್ದು 3ನೇ ಅಧರ್ಮ. ಇಷ್ಟೆಲ್ಲ ಧರ್ಮ ಮಾಡಿದ್ದಾರೆ ಅಂದರೆ ಇವರು ನಮ್ಮ ಧರ್ಮದ ಒಂದು ರಾಜ್ಯ ಹಸ್ತಿನಾಪುರದಲ್ಲಿ ಇರೋಕ್ಕೆ ಯೋಗ್ಯರಲ್ಲ, ಇವ್ರನ್ನ ಗಡೀಪಾರು ಮಾಡಿರಿ, ನಮ್ಮ ರಾಜ್ಯದಿಂದ ಗಡೀಪಾರು ಶಿಕ್ಷೆ ಮಾಡಿಬಿಡ್ರಿ ಅಂತಕ್ಕಂಥದ್ದನ್ನು ಆದೇಶ ಮಾಡ್ತಾನೆ ಅವನು ಧೃತರಾಷ್ಟ್ರ. ಗಡೀಪಾರು ಶಿಕ್ಷೆಯನ್ನು ಪ್ರಕಟ ಮಾಡಿಬಿಡ್ತಾನೆ ಧೃತರಾಷ್ಟ್ರ. ಖುಷಿಗೊಂಡ ಕೌರವರು ಭಾಳ ಖುಷಿಯಾಗ್ಬಿಡ್ತೀವಿ ಇವರಿಗೆ. ಯಾಕಂತಂದರೆ ಈ ಯುವರಾಜ ಪಟ್ಟ ಎಲ್ಲಿ ಹೋಗ್ತತ ಅಂತ ಅಂದ್ಕೊಂಡಿದ್ರಲ್ಲ, ಮತ್ತು ಅವರಿಗೆ ಬರೋ ಸಾಧ್ಯತೆ ಐತೆ ಅಂತ ಅಂದ್ಕೊಂಡ್ರು. ಮತ್ತು ನಮಗೆಲ್ಲ ಇವ್ರು ಹೋಗಿಬಿಟ್ರೆ ಮತ್ತು ದುರ್ಯೋಧನನಿಗೆ ಯುವರಾಜ ಒಂದು ಪಟ್ಟಾಭಿಷೇಕ ಆಗುತ್ತೆ ಅಂತಕ್ಕಂಥದ್ದು ಖುಷಿ ಕೌರವರಿಗೆ ಆಯಿತು. ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದ ಯುಧಿಷ್ಠರ, ಅಲ್ಲೇ ಅದಾರ ಅವ್ರಿನ್ನು, ಅವ್ನು ಸಮರ್ಥಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ಯುಧಿಷ್ಠರ. ಈ ಪ್ರಸಂಗಗಳು ಹೇಗೆ ನಡೆದವು, ಇದು ಏನು ನೀವು ಅಧರ್ಮ ಅಂತ ಹೇಳ್ತೀರಲ್ಲ, ಈ ಅಧರ್ಮಗಳು ಆಗೋದಕ್ಕೆ ಏನು ಕಾರಣ, ಇದರಲ್ಲಿ ನಮ್ಮ ತಪ್ಪು ಏನಿಲ್ಲ ಅಂತಕ್ಕಂಥದ್ದನ್ನು ಕ್ಲಿಯರಾಗಿ ಹೇಳ್ಬೇಕಲ್ಲ ಅವನು. ಅದನ್ನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಆ ಕಾರ್ಯದ ಹಿಂದಿನ ಆಶಯ, ಆ ಕಾರ್ಯ ಅದನ್ನು ಅಂಥ ಒಂದು ಅಧರ್ಮ ಮಾಡೋದಕ್ಕೆ ಏನು ಅಲ್ಲಿ ಸಮಸ್ಯೆ ಆಗಿತ್ತು, ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂತಕ್ಕಂಥದ್ದನ್ನು ಎಲ್ಲ ವಿವರಿಸ್ತಾನೆ ಅವನು. ಆಗ ಭೀಷ್ಮಾಚಾರ್ಯರಿಗೆ ಜ್ಞಾನೋದಯ ಆಗಿತ್ತಲ್ಲ, ದ್ರೌಪದಿ ಜ್ಞಾನೋದಯ ಮಾಡಿಸಿದ್ಲಲ್ಲ, ಅವಾಗ ಭೀಷ್ಮಾಚಾರ್ಯರು ಕೂಡ ಸಮರ್ಥಿಸ್ಕೊಳ್ತಾರೆ ಪಾಂಡವರ ಪರವಾಗಿ. ಇಲ್ಲ, ಇವ್ರು ಪಾಂಡವರು ಮಾಡಿರೋದು ಅಧರ್ಮನೇ ಇಲ್ಲ ಅಂತ ಹೇಳಲ್ಲ, ಆದರೆ ಆಗಿನ ಪರಿಸ್ಥಿತಿಗಳು ಆಗಿದ್ದು ಅವರಿಗೆ, ಹಾಗಾಗಿ ಇವರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಅಲ್ಲ ಅಂತಕ್ಕಂಥದ್ದು ಭೀಷ್ಮಾಚಾರ್ಯರು ಹೇಳ್ತಾರೆ. ಅವಾಗ ಭೀಷ್ಮರು, ಇದು ಅಧರ್ಮದ ಕಾರ್ಯ, ಆದರೂ ಇವರು ನಿರಪರಾಧಿಗಳು, ಇದು ಅಧರ್ಮ ನಾನು ಒಪ್ಪಿಕೊಳ್ತೀನಿ, ಅವತ್ತಿನ ಒಂದು ಕಾನೂನುಗಳ ಪ್ರಕಾರ ಇದು ಅಧರ್ಮನೇ, ಆದರೆ ಇವರು ನಿರಪರಾಧಿಗಳು. ಯಾವುದೋ ಒಂದು ಪರಿಸ್ಥಿತಿ ಅವರನ್ನು ಆ ರೀತಿ ಅಧರ್ಮದ ಕಾರ್ಯವನ್ನು ಮಾಡೋದಕ್ಕೆ ಪ್ರೇರೇಪಿಸುತ್ತೆ, ಹಂಗಾಗಿ ಇವರು ನಿರಪರಾಧಿಗಳು, ಇವ್ರಿಗೆ ಶಿಕ್ಷೆ ಕೊಡೋ ಅಗತ್ಯ ಇಲ್ಲ ಅಂತಕ್ಕಂಥದ್ದನ್ನು ಭೀಷ್ಮರು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಇವರನ್ನು ನೀವು ಸ್ವೀಕಾರ ಮಾಡಬೇಕು, ಯುಧಿಷ್ಠರನನ್ನು ಮತ್ತು ಯುವರಾಜನನ್ನಾಗಿ ಮಾಡಬೇಕು, ಪಾಂಡವರನ್ನು ಹಸ್ತಿನಾಪುರಕ್ಕೆ ಸ್ವೀಕಾರ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಭೀಷ್ಮರು ಹೇಳ್ತಾರೆ. ನೋಡಿರಿ, ಧೃತರಾಷ್ಟ್ರ ಹೇಳ್ತಾನೆ, ನಾನು ಒಪ್ಪಿಕೊಳ್ಳುವುದಿಲ್ಲ, ಅವನಿಗೇನು ಮಗನ ಮಾಡಬೇಕಲ್ಲ ಯುವರಾಜನನ್ನಾಗಿ, ಇವ್ರಿಗೆ ಪಾಂಡವರ ಅಡ್ಡ ಬಂದುಬಿಟ್ರು, ಸಮಸ್ಯೆ ಆಗಿತ್ತು, ಇದು ಒಂದು ವಿಚಾರ ಸಿಕ್ಬಿಡ್ತು ಅವನಿಗೆ. ನಾನು ಒಪ್ಕೊಳ್ಳಲ್ಲ, ಇದು ಅಧರ್ಮ, ಇದು ಹಸ್ತಿನಾಪುರದಲ್ಲಿ ಇದು ಅಧರ್ಮ. ನಾಳೆ ಜನಗಳಿಗೆ ನಾನೇನು ಉತ್ತರ ಹೇಳಲಿ, ಜನಗಳು ಇವ್ರನ್ನೇ ಅನುಕರಣೆ ಮಾಡಿದರೆ ನಾನೇನು ಹೇಳಲಿ, ಎಲ್ಲರೂ 5-5 ಜನ ಸೇರಿ ಒಬ್ಬ ಹೆಣ್ಮಕ್ಳ ಮದುವೆ ಆದರೆ ನಾನೇನು ಹೇಳಿ ಉತ್ತರ. ಯಾಕಂದರೆ ರಾಜ ಪ್ರತ್ಯಕ್ಷ ದೇವತ, ರಾಜನನ್ನು ಎಲ್ಲರೂ ಅನುಕರಣೆ ಮಾಡ್ತಾನೆ, ಹಂಗಾಗಿ ನಾನಿದು ಒಪ್ಕೊಳ್ಳಲ್ಲ ಅಂತ ಹೇಳ್ತಾನೆ ಅವ್ನು ಧೃತರಾಷ್ಟ್ರ. ಅಗ್ನಿ ಪರೀಕ್ಷೆಗೆ ಸಿದ್ಧರಾಗಿದ್ದೇವೆ. ನೋಡಿರಿ, ಯುಧಿಷ್ಠರ ಹೇಳ್ತಾನೆ, ನಾವು ಅಗ್ನಿ ಪರೀಕ್ಷೆಗೆ ಸಿದ್ಧರಾಗಿದ್ದೇವೆ, ನಾನು ತಪ್ಪು ಮಾಡಿದರೆ ನಾವು ಇಲ್ಲಿ ಅಗ್ನಿಯಲ್ಲಿ ನಾವು ಹೋಗ್ತೀವಿ, ನಾವೇನಾದ್ರು ತಪ್ಪು ಮಾಡಿದರೆ ಸುಟ್ಟು ಭಸ್ಮ ಆಗಬೇಕು, ನೀವೇನು ಪರೀಕ್ಷೆ ಇಡ್ತೀರಿ ಹೇಳ್ರಿ, ನಾವು ಅಗ್ನಿ ಪರೀಕ್ಷೆಗೆ ಸಿದ್ಧರಾಗಿದ್ದೀವಿ ಅಂತಕ್ಕಂಥದ್ದನ್ನು ಯುಧಿಷ್ಠರ ಹೇಳ್ತಾನೆ. ಜೊತೆಗೆ ಹಿಂದಿನದೆಲ್ಲ ನೆನಪು ಮಾಡ್ತಾನೆ ಧೃತರಾಷ್ಟ್ರನಿಗೆ. ಕೌರವರ ಅನಾಚಾರ ದುಷ್ಕೃತ್ಯಗಳನ್ನು ನೆನಪಿಸಿದ ಯುಧಿಷ್ಠರ, ಹಿಂದೆ ಕೌರವರು ನಮಗೇನೇನು ಮಾಡಿದ್ರು, ನಾವು ಬಾಲ್ಯದಲ್ಲಿದ್ದಾಗ ಭೀಮನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ದ ದುರ್ಯೋಧನ, ಆನಂತರ ನಾವು ಇಲ್ಲಿ ಯುವರಾಜ ಆದ ನಂತರ ನಮ್ಮನ್ನು ಉಪಾಯವಾಗಿ ವಾರಣಾವರ್ತಕ್ಕೆ ಕಳಿಸಿ ಅರಗಿನ ಮನೆಯಲ್ಲಿ ನಮ್ಮನ್ನು ಬೆಂಕಿ ಹಚ್ಚಿ ಸಾಯಿಸೋಕ್ಕೆ ಪ್ರಯತ್ನ ಪಟ್ಟರು. ಇವೆಲ್ಲ ನೀವು ಮಾಡಿರೋ ತಪ್ಪಲ್ಲ, ನೀವು ಮಾಡಿರ್ತಕ್ಕಂಥ ಅಧರ್ಮ ಅಲ್ಲ. ರಾಜ್ಯಸಭೆಯಲ್ಲಿ ಕೇಳ್ತಾ ಇದ್ದಾನೆ ಅವನು. ಯಾಕಂತಂದರೆ ಇವೆಲ್ಲ ಅವರಿಗೆಲ್ಲ ಗೊತ್ತಿದ್ರು ಸಾಕು, ಕುರುಡ್ರಂಗೆ ನಡೆಸ್ತಾ ಇದ್ರು ಅವರೆಲ್ಲ ಕೌರವರು. ಇದನ್ನು ಪ್ರಶ್ನೆ ಮಾಡ್ತಾನೆ ಎಲ್ಲ ಸಭಾಸದರ ಜೊತೆಗೆ ಅವನು ಯುಧಿಷ್ಠರ, ಇವೆಲ್ಲ ಅನಾಚಾರಗಳಲ್ಲ, ಇದು ಅಧರ್ಮ ಅಲ್ಲ ನೀವು ಮಾಡಿದ್ದು, ನಾವು ಮಾಡಿದ್ದ ಅಧರ್ಮನ ಈಗ ಅಂತಕ್ಕಂಥದ್ದನ್ನು ಕೇಳ್ತಾನೆ. ಶಕುನಿಯ ನಾಟಕ ಗಾಂಧಾರಕ್ಕೆ ಕರೆದೊಯ್ಯುವನೆಂದ. ಇವನಿಗೆ ಶಕುನಿಗೆಲ್ಲ ಗೊತ್ತಾಗ್ಬಿಡ್ತು, ಇದು ಮತ್ತೆ ಉಲ್ಟಾ ಆಯ್ತಲ್ಲ ಪ್ಲ್ಯಾನ್ ಅಂತಂದು. ಅವಾಗ ನಾನು ಗಾಂಧಾರಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ, ಅಲ್ಲೇ ರಾಜನ ಮಾಡ್ತೀನಿ ನಾನು, ಇಲ್ಲೇನು ಯುವರಾಜ ಬೇಡ ನೀವೇನಾದರೂ ಮಾಡಿಕೊಳ್ರಿ ಅಂತಕ್ಕಂಥ ನಾಟಕವನ್ನು ಮಾಡ್ತಾನೆ ಇವನು. ನಾನು ಗಾಂಧಾರಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಾನು ರಾಜನನ್ನಾಗಿ ಮಾಡ್ತೀನಿ, ನನ್ನ ಅಳಿಯನನ್ನು ದುರ್ಯೋಧನನನ್ನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ದುರ್ಯೋಧನನ ವಿರುದ್ಧ ಶಸ್ತ್ರ ಎತ್ತಿದ ಅರ್ಜುನ. ಇವರು ದುರ್ಯೋಧನ, ಇವರೆಲ್ಲ ಶಕುನಿ, ದ್ರೌಪದಿಯ ಬಗ್ಗೆ ಇವರ ಬಗ್ಗೆ ಏನೇನೋ ವ್ಯಂಗ್ಯವಾದ ಮಾತು, ಮಾನಹಾನಿ ಮಾತುಗಳನ್ನು ಮಾತಾಡೋದು ಕೇಳೋಕ್ಕಾಗಲಿಲ್ಲ ಅವನಿಗೆ, ಅರ್ಜುನನಿಗೆ. ಅವನು ರಾಜ್ಯಸಭೆಯಲ್ಲೇ ಸಹ ಶಸ್ತ್ರ ಎತ್ತಿಬಿಟ್ಟ, ದುರ್ಯೋಧನನ ವಿರುದ್ಧ ಶಸ್ತ್ರ ಎತ್ತಿಬಿಟ್ಟ. ರಾಜ್ಯಸಭೆಯಲ್ಲಿ ಶಸ್ತ್ರ ಎತ್ತತಕ್ಕಂಥದ್ದು ಅಪರಾಧ ಆಗಿನ ಕಾಲದಲ್ಲಿ.
ಶಸ್ತ್ರ ಎತ್ತಂಗಿಲ್ಲ. ರಾಜ್ಯಸಭೆಯಲ್ಲಿ ಏನಿದ್ರು ಸಂವಾದದ ರೂಪದಲ್ಲಿ ಮುಖಾಮುಖಿ ಮಾತಾಡಿ ಬಗೆಹರಿಸ್ತಕ್ಕಂಥ ಸಮಸ್ಯೆಗಳು ಅನೇಕ ಪರಿಹಾರಗಳು ಇರ್ತವೆ. ಆದರೆ ಇವನು ಶಸ್ತ್ರ ಎತ್ತಿಬಿಟ್ಟ. ಅಲ್ಲಿ ಅರ್ಜುನ ಸಿಟ್ಟು ಬಂದು ಶಸ್ತ್ರ ಎತ್ತಿಬಿಟ್ಟ. ಈ ಅಪರಾಧಕ್ಕೆ ಮರಣದಂಡನೆ ಅರ್ಜುನನಿಗೆ ಧೃತರಾಷ್ಟ್ರನ ಘೋಷಣೆ. ಅವ್ರಿಗೆ ಒಟ್ಟು ಒಂದು ತಪ್ಪು ಸಿಗಬೇಕಾಗಿತ್ತು. ಇವರು ಒಂದು ಸಣ್ಣ ತಪ್ಪು ಸಿಕ್ಕರೆ ಸಾಕು, ಅವರಿಗೆ ಒಂದು ಶಿಕ್ಷೆ ಕೊಟ್ಬಿಡೋದು. ಈಗ ರಾಜ್ಯಸಭೆಯಲ್ಲಿ ಅರ್ಜುನ ದುರ್ಯೋಧನ ವಿರುದ್ಧ ಶಸ್ತ್ರ ಎತ್ತಿದ್ದಾನೆ, ಹಂಗಾಗಿ ಇವನಿಗೆ ಮರಣದಂಡನೆ ಶಿಕ್ಷೆ, ಅರ್ಜುನನಿಗೆ ಮರಣದಂಡನೆ ಶಿಕ್ಷೆ ಅಂತಕ್ಕಂಥದ್ದನ್ನು ಇವನು ಪ್ರಕಟ ಮಾಡಿಬಿಟ್ಟ ಧೃತರಾಷ್ಟ್ರ. ಈಗಲೂ ಸಹ ನಮ್ಮಲ್ಲಿ ಏನು ಸಂಸತ್ ನಡೀತತೆ, ವಿಧಾನಸಭೆ ಅಧಿವೇಶನ ನಡೀತೇವಲ್ಲ, ಅಲ್ಲಿ ಸಹ ಯಾವುದೇ ರೀತಿಯಿಂದ ಶಸ್ತ್ರ ಏನೂ ಇರೋಂಗಿಲ್ಲ. ಅವರೆಲ್ಲ ಹೊಡೆದಾಡ್ತಾರೆ, ಕುರ್ಚಿ ಪರ್ಚಿ ಹಿಡ್ಕೊಂಡು ಹೊಡೆದಾಡ್ತಾರೆ ಅವರೆಲ್ಲ. ಈಗ ಶಸ್ತ್ರಗಳಿರಲ್ಲ ಅಂತಂದು ಕುರ್ಚಿ ಹಿಡ್ಕೊಂಡು ಹೊಡೆದಾಡ್ತಾರೆ ಅವರೆಲ್ಲ ಈಗ. ನೋಡ್ರಿ, ಯುಧಿಷ್ಠಿರ ಹೇಳ್ತಾನೆ, ಸಿಟ್ಟು ಬಂದುಬಿಡ್ತೈತಿ ಯಾವಾಗ ಇವನು ಮರಣದಂಡನೆ ಅಂತ ಹೇಳ್ಬಿಟ್ಟು ನಾವು ಧೃತರಾಷ್ಟ್ರ, ಕುಲವಧು ಅವಮಾನಿಸಿದವರಿಗೆ ಮರಣದಂಡನೆ ಕೊಡಿ. ದ್ರೌಪದಿ ನಿಮ್ಮ ಕುಲವಧು, ಹಸ್ತಿನಾಪುರದ ಕುಲವಧು ಸೊಸೆ, ಹಸ್ತಿನಾಪುರದ ಸೊಸೆ, ಆಕೆಯನ್ನು ಗೌರವದಿಂದ ನಡೆಸ್ಕೊಳ್ತಕ್ಕಂಥ ನಿಮ್ಮ ಕರ್ತವ್ಯ. ಆಕೆಯನ್ನು ಅವಮಾನ ಮಾಡಿದ್ದೀರಲ್ಲ, ಆಕೆಯ ಒಂದು ಚಾರಿತ್ರ್ಯನ ಅವಮಾನ ಮಾಡಿದ್ದೀರಲ್ಲ, ಆಕೆಯನ್ನು ಕೀಳಾಗಿ ಮಾತಾಡಿದ್ದೀರಲ್ಲ, ಅವ್ರಿಗೆ ಶಿಕ್ಷೆ ಕೊಡ್ರಿ. ಫಸ್ಟು ಅವ್ರಿಗೆ ಮರಣದಂಡನೆ ಕೊಡ್ರಿ. ಅರ್ಜುನನಿಗೆ ಮರಣದಂಡನೆ ಕೊಡ್ತೀರಾ ಫಸ್ಟ್ ನೀವು ಅಂತಕ್ಕಂಥದ್ದನ್ನು ಪ್ರಶ್ನೆ ಮಾಡ್ತಾನೆ ಗಟ್ಟಿ ದನಿಯಲ್ಲಿ ಅವನು ಯುಧಿಷ್ಠಿರ. ಕುರುವಂಶದ ಕುಲವಧುವಿಗೆ ಅವಮಾನ ಆಗೈತಿ ಈ ರಾಜ್ಯಸಭೆಯಲ್ಲಿ. ಯುವರಾಜನಿಗೆ ಅನ್ಯಾಯ ಆಗೈತೆ. ನಾನು ಯುವರಾಜ ಇದ್ದೆ, ನನಗೆ ವಾಪಸ್ ಯುವರಾಜನನ್ನಾಗಿ ಮಾಡಿರಿ, ನನಗೆ ಅನ್ಯಾಯ ಆಗಿದೆ. ಈ ಅನ್ಯಾಯ ಆಗಿದ್ದಕ್ಕೆ ಯಾರು ಕಾರಣ? ಅವ್ರಿಗೆ ಮರಣದಂಡನೆಯನ್ನು ಕೊಡ್ರಿ ನೀವು ಫಸ್ಟು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಹಂಗಾಗಿ ಆ ಒಂದು ರಾಜ್ಯಸಭೆಯಲ್ಲಿ ಒಂದು ಯುದ್ಧದ ವಾತಾವರಣ ನಿರ್ಮಾಣ ಆಗಿಬಿಡ್ತೈತಿ. ಅವ್ರು ಕೌರವರು ಒಂದು ಕಡೆ ಜಮಾಯಿಸ್ಬಿಡ್ತಾರೆ, ಪಾಂಡವರು ಒಂದು ಕಡೆಗೆ ಜಮಾಯಿಸ್ಬಿಡ್ತಾರೆ. ಈಗೇನು ಪಾಕಿಸ್ತಾನ ಭಾರತದ ಪರಿಸ್ಥಿತಿ ಆಗೈತಲ್ಲ, ಆ ರೀತಿ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ ಅಲ್ಲಿ ರಾಜ್ಯಸಭೆಯಲ್ಲಿ. ಇದನ್ನೆಲ್ಲ ನೋಡಿ ಭೀಷ್ಮಾಚಾರ್ಯರಿಗೆ ಭಾಳ ಬೇಸರ ಆಗಿಬಿಡ್ತೈತೆ. ಭೀಷ್ಮರು ಹೇಳ್ತಾರೆ, ನಾನು ಇನ್ಮೇಲೆ ಇಲ್ಲಿ ಇರಲಾರೆ ಅಂತಂದು ಹೊರಗೆ ಹೋಗ್ಬಿಡ್ತಾರೆ ಅವರು. ನೀವೇನಾರು ಮಾಡಿಕೊಳ್ಳ್ರಿ, ನಾನು ಹಸ್ತಿನಾಪುರದಲ್ಲಿ ಇರಲ್ಲ ಅಂತಂದು ರಾಜ್ಯಸಭೆಯಲ್ಲಿ ಹೇಳಿ ಹೊರಗೆ ಹೋಗ್ಬಿಡ್ತಾರೆ ಅವರು. ಸಿಟ್ಟತ್ತಿ ಹೊರಗೆ ಹೋಗ್ಬಿಡ್ತಾರೆ ಭೀಷ್ಮರು. ಆವಾಗ ವಿದುರ ಭೀಷ್ಮಾಚಾರ್ಯರ ಹತ್ರ ಬರ್ತಾನೆ ನೋಡ್ರಿ. ಕುರು ರಾಷ್ಟ್ರದ ರಕ್ಷಣೆಗಾಗಿ ವಿಭಜನೆ ಅನಿವಾರ್ಯ. ವಿದುರ ಹೇಳ್ತಾನೆ ಭೀಷ್ಮಾಚಾರ್ಯರಿಗೆ, ಇದು ಸಮಸ್ಯೆ ಬಗೆಹರಿಯಲ್ಲ. ಕುರು ರಾಷ್ಟ್ರ ಚೆನ್ನಾಗಿರಬೇಕು ಅಂತಂದರೆ ವಿಭಜನೆ ಮಾಡಬೇಕು. ಈ ಹಸ್ತಿನಾಪುರವನ್ನು ವಿಭಜನೆ ಮಾಡಬೇಕು, 2 ಭಾಗ ಮಾಡಬೇಕು. ಪಾಂಡವರಿಗೆ ಒಂದು ಭಾಗ ಕೊಡಬೇಕು, ಕೌರವರಿಗೆ ಒಂದು ಭಾಗ ಕೊಟ್ಟರೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಇವ್ರ ಪಾಡಿಗೆ ಇವ್ರು ಇರ್ತಾರೆ. ಬಟ್ ಇಲ್ಲಿ ಒಬ್ಬರೇ ಆಡಳಿತ ಮಾಡೋಕ್ಕಂತೂ ಆಗೋದಿಲ್ಲ ಅಂತಕ್ಕಂಥದ್ದು ಅವನಿಗೆ ಒಂದು ಕನ್ಫರ್ಮ್ ಆಗಿಬಿಡ್ತು. ಯಾರಿಗೆ? ವಿದುರನಿಗೆ. ಇವರಿಬ್ಬರು ಸೇರಲ್ಲ, ಇವರಿಬ್ಬರೂ ಯಾವುದೇ ರೀತಿಯಿಂದ ಎಷ್ಟು ವರ್ಷ ಇದ್ದರೂ ಕೂಡ ಒಂದಾಗಲ್ಲ ಇವರು. ಹಂಗಾಗಿ ವಿಭಜನೆ ಮಾಡಲೇಬೇಕು ನಾವು ಹಸ್ತಿನಾಪುರವನ್ನು ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಅದಕ್ಕೆ ಅವ್ರು ಕೋಪಿಸ್ಕೊಳ್ತಾರೆ, ಯಾರು? ಭೀಷ್ಮರು. ಯಾಕಂದರೆ ಹಸ್ತಿನಾಪುರವನ್ನು ಮೊದಲಿಂದನೂ ಕಾಪಾಡ್ಕೊಂಬಂದಿರೋ ಅವರು, ಯಾವುದೇ ರೀತಿ ವಿಭಜನೆ ಆಗದಂಗೆ. ಪೂರ್ವಜರ ಅಪಹಾಸ್ಯ ನೋಡ್ರಿ, ನಮ್ಮ ಸೌಖ್ಯದ ಯೋಚನೆ ಮಾಡಿದ್ದಾರೆ. ನಾವೇನಾದರೂ ವಿಭಜನೆ ಮಾಡಿದರೆ ನಮ್ಮ ಪೂರ್ವಜರು ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಇವರು ಹೊಡೆದಾಡಿದ ರಾಜ್ಯಕ್ಕಾಗಿ ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ನಮ್ಮನ್ನು ಅಪಹಾಸ್ಯ ಮಾಡ್ತಾರೆ. ಹಂಗಾಗಿ ವಿಭಜನೆ ಒಪ್ಪಲ್ಲ ಅಂತ ಹೇಳ್ತಾರೆ ಅವರು ಭೀಷ್ಮಾಚಾರ್ಯರು. ಆದರೆ ಇವನ್ನೆಲ್ಲ ಬಿಡಿಸಿ ಹೇಳ್ತಾನೆ ವಿದುರ. ನೋಡು, ಪಾಂಡವರು ಕೌರವರು ಜಲ ತೈಲ ಇದ್ದಂಗೆ, ಎಣ್ಣೆ ನೀರು ಒಂದು ಕಡೆ ಕಲಿಯಲ್ಲ, ಯಾವತ್ತಿಗೂ ಕಲಿಯಲ್ಲ ಅವು. ಎಣ್ಣೆನೇ ಬೇರೆ ಇರ್ತತೆ, ನೀರೇ ಬೇರೆ ಇರ್ತತೆ. ಹಂಗಾಗಿ ನಾವು ವಿಭಜನೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರಿಗೆ ಮನದಟ್ಟು ಮಾಡಿಕೊಡ್ತಾನೆ. ನೋಡ್ರಿ, ಇದಕ್ಕೆ ದುರ್ಯೋಧನ ಅಪೋಸ್ ಮಾಡ್ತಾನೆ. ಇದು ಸಾಧ್ಯ ಇಲ್ಲ, ಇದೆಲ್ಲ ರಾಜ್ಯ ನನಗೆ ಬೇಕು, ನಾವು ಪಾಂಡವರಿಗೆ ಏನು ಕೊಡಲ್ಲ ಅಂತ ಅವನು. ಈ ರಾಜ್ಯ ಪೂರ್ತಿ ಸಹ ನನಗೆ ಬೇಕು, ನಾನು ಪಾಂಡವರಿಗೆ 1 ಇಂಚು ಭೂಮಿಯನ್ನು ಕೊಡಲ್ಲ ಅಂತಕ್ಕಂಥ ಅಪೋಸನ್ನು ಮಾಡ್ತಾನೆ ದುರ್ಯೋಧನ. ನಿಮ್ಮ ಬಲ ಪ್ರಯೋಗಿಸಿ ನಿರ್ಣಯಿಸಿ, ನೀವು ಬೇಕಾದ್ರೆ ನಮ್ಮ ಮೇಲೆ ಬಲ ಪ್ರಯೋಗಿಸ್ರಿ, ನಮ್ಮ ಮೇಲೆ ಯುದ್ಧ ಮಾಡಿ ರಾಜ್ಯವನ್ನು ತೆಗೆದುಕೊಳ್ರಿ, ಸುಮ್ಮನೆ ಕೊಡಲ್ಲ ನಿಮಗೆ ರಾಜ್ಯ ಅಂತ ಹೇಳ್ತಾನೆ ಅವನು ದುರ್ಯೋಧನ. ಇದು ನಮ್ಮದು ಹಸ್ತಿನಾಪುರ ಅಂತಕ್ಕಂಥದ್ದು ಅವನ ವಾದ. ನಿವೃತ್ತಿಯ ಮಾತನಾಡಿದ ಯುಧಿಷ್ಠಿರ. ಇವನಿಗೆ ಭಾಳ ಬೇಸರ ಆಗ್ಬಿಡ್ತು ಯುಧಿಷ್ಠಿರನಿಗೆ. ಏನು ಮಾಡಬೇಕು? ಆಯ್ತು, ನಾನೇ ಬಿಟ್ಬಿಡ್ತೀನಿ, ನಾನೇ ರಾಜೀನಾಮೆ ಕೊಟ್ಬಿಡ್ತೀನಿ. ಯಾರ ರಾಜ್ಯರ ನಾವು ಹೆಂಗೆ ಕಾಡಿನಾಗ ಇದ್ವಿ ಹಂಗೆ ಆರಾಮಾಗಿ ಇದ್ಬಿಡ್ತೀವಿ. ಯಾಕೆ ಬೇಕು ಇದೆಲ್ಲ ಹೊಡೆದಾಟ ಬಡದಾಟ, ಈ ಒಂದು ನಿಂದನೆಯ ಮಾತುಗಳು, ಇವನ್ನೆಲ್ಲ ಸಹಿಸ್ಕೊಳಕ್ಕಲ್ಲ. ಇವೆಲ್ಲ ಬೇಡ ನಮಗೇನು ಬೇಡ, ಇವು ಆಸ್ತಿ ಆಡೋ ಏನು ಬೇಡ, ರಾಜ್ಯ ಏನು ಬೇಡ. ನಾನೇ ರಾಜೀನಾಮೆ ಕೊಡ್ತೀನಿ ಯುವರಾಜಕ್ಕೆ, ನೀವು ಯಾರನ್ನಾರ ರಾಜನನ್ನಾಗಿ ಮಾಡಿರಿ, ನಾವಿರೋದಿಲ್ಲ ಇಲ್ಲಿ ಹಸ್ತಿನಾಪುರದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾನೆ.
ಭೀಷ್ಮರ ಶಕ್ತಿಯ ಬಗ್ಗೆ ತಿಳಿಸಿದ ಶಕುನಿ. ನೋಡ್ರಿ, ಇದು ಯಾರಿಗೆ ದುರ್ಯೋಧನನಿಗೆ, ಆಮೇಲೆ ಇವನಿಗೆ ದುರ್ಯೋಧನಿಗೆ ಧೃತರಾಷ್ಟ್ರನಿಗೆ ಹೇಳ್ತಾನೆ ಭೀಮ, ಯಾರೋ ಶಕುನಿ. ಭೀಷ್ಮಾಚಾರ್ಯರಿಗೇನು ಹೊರಗೆ ಹೋಗ್ಯಾರಲ್ಲ, ಅವ್ರೇನಾದರೂ ಹಸ್ತಿನಾಪುರದಲ್ಲಿ ಇಲ್ಲ ಅಂದರೆ ನಿಮ್ಮ ಹಸ್ತಿನಾಪುರ ಸಾಮ್ರಾಜ್ಯ ಉಳಿಯೋದಿಲ್ಲ. ಇವತ್ತು ಹಸ್ತಿನಾಪುರ ಈ ರೀತಿ ಐತೆ ಅಂತಂದರೆ ಇದಕ್ಕೆ ಕಾರಣ ಭೀಷ್ಮಾಚಾರ್ಯರು. ಹಂಗಾಗಿ ನೀವೇನಾದರೂ ಮಾಡಿ ಭೀಷ್ಮರನ್ನು ನಿಮ್ಮ ಜೊತೆಗೆ ಇಟ್ಕೋಬೇಕು. ಭೀಷ್ಮಾಚಾರ್ಯನ ಇಟ್ಕೊಂಡ್ರೆ ಮಾತ್ರ ನಿಮ್ಮ ಹಸ್ತಿನಾಪುರ ಇದೇ ರೀತಿ ಉಳಿತತೆ ಅಂತಕ್ಕಂಥದ್ದನ್ನು ಸಲಹೆ ಕೊಡ್ತಾನೆ ಶಕುನಿ. ನೋಡ್ರಿ, ಧೃತರಾಷ್ಟ್ರ ಮತ್ತೊಂದು ಆದೇಶ ಮಾಡ್ತಾನೆ, ಪಾಂಡವರನ್ನು ಬಂಧಿಸಿ ಕಾರಾಗೃಹದಲ್ಲಿರಿಸಲು ಆದೇಶ. ಇವ್ರು ಹೆಚ್ಚಿಗೆ ಮಾತಾಡಿಬಿಟ್ರಲ್ಲ ಇವ್ರ ಬಗ್ಗೆ, ಕೌರವರು ನೀವು ಹಂಗೆ ಅನಾಚಾರ ಮಾಡಿರಿ ಅಂತ, ಅನಾಧರ್ಮ ಮಾಡಿರಿ ಅಂತ ಎಲ್ಲ ಹೇಳ್ಬಿಟ್ನಲ್ಲ ಯುಧಿಷ್ಠಿರ. ಹಂಗಾಗಿ ಇವರೆಲ್ಲರನ್ನು ಸಹ ಬಂಧಿಸಿ ಇವ್ರನ್ನ ಸೆರೆಮನೆಗೆ ತಳ್ಳಿಬಿಡ್ರಿ, ಕಾರಾಗೃಹ ಶಿಕ್ಷೆ, ಇವ್ರಿಗೆ ಆಜೀವ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಿಬಿಡ್ರಿ ಇವರಿಗೆ ಅಂತಕ್ಕಂಥ ಆದೇಶವನ್ನು ಪ್ರಕಟ ಮಾಡಿ ಎದ್ದೋಗ್ಬಿಟ್ಟ ಅವನು. ವಿಷಯ ತಿಳಿದ ಭೀಷ್ಮರು, ಇದನ್ನು ವಿಷಯ ಆಮೇಲೆ ಇವರು ಹೊರಗಿದ್ರಲ್ಲ ಭೀಷ್ಮಾಚಾರ್ಯರು, ಅವ್ರಿಗೆ ವಿಷಯ ಗೊತ್ತಾಯ್ತು, ಈ ರೀತಿ ಪಾಂಡವರಿಗೆ ಕಾರಾಗೃಹ ಶಿಕ್ಷೆಯನ್ನು ಧೃತರಾಷ್ಟ್ರ ಪ್ರಕಟ ಮಾಡೇನೆ ಅಂತಕ್ಕಂಥದ್ದು ಗೊತ್ತಾಯಿತು. ದ್ರೌಪದಿಯ ಶೋಕ, ದ್ರೌಪದಿ ಕಣ್ಣೀರಾಗ್ತಾಳೆ. ಯಾಕಂದರೆ ಹೊಸ್ದಾಗಿ ಬಂದಿದ್ದಾಳೆ ಆಕೆನು, ಗಂಡನ ಮನೆಯಿಂದ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿದ್ದಾಳೆ. ಹೊಸದಾಗಿ ಬಂದಾಗ ಯಾವುದೇ ಹೆಣ್ಣಿಗೆ ಈ ರೀತಿ ಸಮಸ್ಯೆಗಳಾದಾಗ ಅವ್ರ ಪರಿಸ್ಥಿತಿ ಏನಾಗಿರ್ಬೇಕು ನೋಡ್ರಿ. ಪ್ರೀತಿಯ ಸ್ವಾಗತ ಸಿಗುತ್ತೆ, ನಾನು ಆ ಒಂದು ರಾಜ್ಯದ ಯುವರಾಣಿ ಆಗ್ತೀನಿ ಅಂತಕ್ಕಂಥ ಒಂದು ಮನಸ್ಸಿನಿಂದ ಬಂದಿದ್ಲ ಆಕೆ. ಆದರೆ ಇಲ್ಲೇ ಆಗ್ತಕ್ಕಂಥ ಒಂದು ವಿಚಾರಗಳೇ ಬೇರೆ ಆದಾಗ ಕಾರಾಗೃಹ ಶಿಕ್ಷೆ ಪ್ರಕಟ ಆಗಿಬಿಡುತ್ತಲ್ಲ, ಆಕೆಗೆ ಭಾಳ ದುಃಖ ಆಗಿಬಿಡ್ತು. ಇದೇನಪ್ಪ ಎಂಥ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ ನಮಗೆ ಅಂತಕ್ಕಂಥ ಶೋಕ ಆಯ್ತು ಆಕೆಗೆ. ಅದಕ್ಕೆ ಹೇಳ್ತಾಳೆ ಆಕೆ, ಅನ್ಯಾಯವನ್ನು ವಿರೋಧ ಮಾಡಿರಿ ಅಂತ ಹೇಳ್ತಾಳೆ ಪಾಂಡವರಿಗೆ. ನೀವು ಯಾಕೆ ಸುಮ್ಮನೆ ಇದ್ದೀರಿ, ನೀವು ನಿಮ್ಮಲ್ಲಿ ಶಕ್ತಿ ಇದೆ. ಯಾಕಂತಂದ್ರೆ ಅರ್ಜುನ ಸ್ವಯಂವರದಲ್ಲಿ ಗೆದ್ದಾನಂದರೆ ಯಾವ ಕ್ಷತ್ರಿಯ ರಾಜರು ಗೆದ್ದಿದ್ದಿಲ್ಲ ಅಲ್ಲಿ, ಅಂಥ ಶಕ್ತಿ ಅರ್ಜುನನಿಗಿದೆ. ಅಷ್ಟಕ್ಕೊಂದು ಶಕ್ತಿ ಸಾಮರ್ಥ್ಯ ಭೀಮನಿಗೆ ಬೇಕಾದ ಶಕ್ತಿ ಇದೆ. ಅಂಥ ಶಕ್ತಿ ಸಾಮರ್ಥ್ಯ ನಿಮ್ಮ 5 ಜನದಲ್ಲಿದೆ. ನೀವ್ಯಾಕೆ ಇವ್ರು ಹೇಳ್ದಂಗೆ ಕೇಳ್ತೀರಿ? ಇವ್ರನ್ನೆಲ್ಲ ಸದೆ ಬಡ್ದು ಈ ರಾಜ್ಯವನ್ನು ನೀವು ಮಾಡ್ಕೋಬೋದಲ್ಲ, ನೀವು ವಿರೋಧ ಮಾಡಿರಿ, ಎಲ್ಲದಕ್ಕೂ ಸುಮ್ಮನೆ ಹಾಕಿದ್ದೀರಿ ಅಂತ ಹೇಳ್ತಾಳೆ ಆಕೆ ದ್ರೌಪದಿ. ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡ್ರಿ, ಇಲ್ಲಿ ನಿನಗೆ ಸುರಕ್ಷಿತವಲ್ಲ, ನೀನು ಕಾಂಪಿಲ್ಯಕ್ಕವರುಗಳ ಸಿದ್ಧಳಾಗು. ನಾನು ಹೇಳಿ ಕಳಿಸ್ತೀನಿ, ಬೇರೆಯವ್ರ ಕೂಟ ಕಳಿಸ್ತೀನಿ, ನನ್ನ ತವ್ರ ಮನೆಗೆ ಹೋಗ್ಬಿಡು ಅಂತ ಹೇಳ್ತಾನೆ ಅವನು. ಕಾಂಪಿಲ್ಯ ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿಡು, ಇದೆಲ್ಲ ಸಮಸ್ಯೆ ಬಗೆಹರಿದ ಮೇಲೆ ನಾವೆಲ್ಲ ಕರೆಸ್ಕೊಳ್ತೀವಿ ನಿನ್ನನ್ನು, ಇಲ್ಲಿ ಸಮಸ್ಯೆ ಆಗ್ತದೆ ಅಂತಕ್ಕಂಥದ್ದನ್ನು ಅರ್ಜುನ ದ್ರೌಪದಿಗೆ ಹೇಳ್ತಾನೆ. ಯಾವಾಗ ಈ ಕಾರಾಗೃಹದ ಶಿಕ್ಷೆ ಪ್ರಕಟ ಆಯಿತು, ಕುಂತಿಗೆ ಭಾಳ ಸಿಟ್ಟು ಬಂದುಬಿಡ್ತದೆ. ಎಲ್ಲಿತ್ತೆ ಅನ್ನೋ ಸಿಟ್ಟು, ಭಾಳ ರಕ್ತ ಕುದೀತದೆ ಆಕೆ. ಸೀದಾ ಭೀಷ್ಮಾಚಾರ್ಯರ ಹತ್ರ ಬಂದ್ಲಾಕಿ. ಬಂದು ಸೆರೆಮನೆಗೆ ಏನಾದರೂ ನನ್ನ ಮಕ್ಕಳು ಹೋದರೆ ನನ್ನ ಮಕ್ಕಳ ಪ್ರತಿಷ್ಠೆ ಏನಾಗ್ತದೆ ಭೀಷ್ಮಾಚಾರ್ಯನ ಪ್ರಶ್ನೆ ಮಾಡ್ತಾಳೆ. ಒಂದೇ ಗಂಟೆ ಆಗಲಿ ಅವ್ನು ಜೈಲಿಗೆ ಹೋಗಿ ಬಂದಾನಂತಂದ್ರೆ ಇವತ್ತು ನಾವು ನೋಡ್ತೀವಲ್ಪ ಸಮಾಜದಲ್ಲಿ ಆ ಒಂದು ಅವರ ವ್ಯವಸ್ಥೆ ಪರಿಸ್ಥಿತಿ ಏನಾಗುತ್ತೆ, ಜೈಲಿಗೆ ಹೋಗಿ ಬಂದಪ್ಪ ಅಂತಾರೆ. ಅಲ್ಲ, ಜೈಲಿಗೆ ಹೋಗಿ ಬಂದಾರನ್ನೆಲ್ಲ ಈಗ ಮೆರವಣಿಗೆ ಮಾಡ್ತಾರೆ, ಆ ಪ್ರಶ್ನೆ ಬೇರೆ. ಆದರೆ ಮಾನ ಮರ್ಯಾದೆ ಇರ್ತಕ್ಕಂಥವ್ರಿಗೆ ಒಂದೇ ಗಂಟೆ ಅವ್ನು ಜೈಲಾಗಿದ್ದು ಬಂದಾನಂತಂದ್ರೆ ಅವರು ಇಡೀ ಜೀವನ ಪೂರ್ತಿ ಕೊರಗೆ ಸಾಯ್ತಕ್ಕಂಥ ಪರಿಸ್ಥಿತಿ ಕೆಲವ್ರಿಗೆ ಇರ್ತೈತಿ. ಕೆಲವ್ರಿಗೆ ಜೈಲಿಗೆ ಹೋಗಿ ಬರೋದು ಅವ್ರಿಗೆ ಒಂಥರ ಇದ್ದಂಗೆ, ಅದು ಪ್ರತಿಷ್ಠೆ ಇದ್ದಂಗೆ ಅವರಿಗೆ. ಬಂದಮೇಲೆ ಅವ್ರಿಗೆ ಆ ಬಾಜಾ ಭಜಂತ್ರಿಯಿಂದ ಮೆರವಣಿಗೆ ಮಾಡಿ ಅವ್ರನ್ನ ದೊಡ್ಡ ಮಟ್ಟಕ್ಕೆ ಅವ್ರನ್ನ ಮೆರವಣಿಗೆ ಮಾಡಿ ಕರ್ಕೊಂಬರ್ತಾರೆ. ಇಲ್ಲಿ ಕುಂತಿ ಪ್ರಶ್ನೆ ಮಾಡ್ತಾಳೆ, ನನ್ನ ಮಕ್ಕಳು ಏನಾದರೂ ಸೆರೆಮನೆಗೆ ಹೋದರೆ ವಾಪಸ್ ಬಂದಾಗ ಅವ್ರ ಪರಿಸ್ಥಿತಿ ಏನು, ಅವ್ರ ಪ್ರತಿಷ್ಠೆ ಏನು ಅಂತ ಕೇಳ್ತಾಳೆ ಆಕೆ. ನೀವಿದ್ದು ಅವ್ರನ್ನ ಸೆರೆಮನೆಗೆ ಕಳಿಸ್ತೀರಾ? ನಾವು ನಿಮ್ಮನ್ನು ನಂಬ್ಕೊಂಡು ಇಲ್ಲಿಗೆ ಬಂದಿದ್ದು ಅಂತಕ್ಕಂಥದ್ದನ್ನು ಕುಂತಿ ಹೇಳ್ತಾಳೆ. ನಿಮ್ಮ ನಂಬ್ಕೊಂಡು ನೀವು ಅದಿರ ಅನ್ನೋ ಧೈರ್ಯದ ಮೇಲೆ ನಾವು ಇಲ್ಲಿಗೆ ಬಂದಿದ್ದು, ನೀವಿದ್ದು ಅವ್ರನ್ನ ಸೆರೆಮನೆಗೆ ಕಳಿಸ್ತೀರ ಅಂತಂದ್ರೆ ಇದಕ್ಕೆ ಅರ್ಥ ಏನೈತೆ, ನನ್ನ ಮಕ್ಕಳ ಪ್ರತಿಷ್ಠೆ ಏನಾಗಬೇಕು ಅಂತಕ್ಕಂಥದ್ದನ್ನು ಕುಂತಿ ಪ್ರಶ್ನೆ ಮಾಡ್ತಾಳೆ. ಆವಾಗ ಭೀಷ್ಮಾಚಾರ್ಯರು ಸಹ ಸಿಟ್ಟು ಬರ್ತದೆ. ಮತ್ತು ಅವಾಗ ಯಜ್ಞ ಮಾಡುತ್ತಿರುವ ಧೃತರಾಷ್ಟ್ರ, ಗಾಂಧಾರಿ, ದುರ್ಯೋಧನ, ಶಕುನಿ. ನೋಡ್ರಿ, ಇವರು ಆ ಒಂದು ಪ್ರಕಟ ಮಾಡಿ ಶಿಕ್ಷೆಯನ್ನು ಕಾರಾಗೃಹಕ್ಕೆ ಇವ್ರನ್ನ ಹಾಕ್ರಿ ಅಂತ ಪ್ರಕಟ ಮಾಡಿ ಇವರು ಒಳಗಡೆ ಹೋಗಿ ಯಜ್ಞ ಮಾಡಕತ್ತಾರೆ. ಧೃತರಾಷ್ಟ್ರ, ಗಾಂಧಾರಿ. ಪಾಪ ಗಾಂಧಾರಿಗೆ ಏನು ಗೊತ್ತಿಲ್ಲ, ರಾಜ್ಯಸಭೆ ಏನು ವಿಚಾರಗಳು ಆಕೆಗೆ ಗೊತ್ತಾಗ್ತಾ ಇದ್ದಿಲ್ಲ. ಆಕೆ ಏನು ವಿಚಾರಗಳು ಗೊತ್ತಾಗ್ತಿದ್ದಿಲ್ಲ, ಆ ರೀತಿ ವ್ಯವಸ್ಥೆ ಮಾಡಿದರು. ಗಾಂಧಾರಿಗೆ ಏನು ಇವ್ರು ಮಾಡ್ತಕ್ಕಂಥ ಮೂರ್ಖತನದ ಕೆಲಸಗಳು, ಅಧರ್ಮದ ಕೆಲಸಗಳು ಆಕೆಗೆ ಏನು ಗೊತ್ತಾಗ್ತಾ ಇದ್ದಿಲ್ಲ. ಹಂಗೆ ಅಲ್ಲಿ ಯಜ್ಞ ಮಾಡಕತ್ತಾರೆ ಶಕುನಿ, ದುರ್ಯೋಧನೆಲ್ಲ ಕೂತ್ಕೊಂಡು. ಅಲ್ಲಿಗೆ ಹೋದರು ಭೀಷ್ಮಾಚಾರ್ಯರು. ಹೋಗಿ ಆ ಯಜ್ಞವನ್ನು ನಂದಿಸಿಬಿಟ್ರು, ನೀರು ಹಾಕಿ ನಂದಿಸಿದ್ರು. ಭಾಳ ಕೋಪವೇಶದಿಂದ ಅವ್ರಿಗೆ ಮಾತಾಡ್ತಾ ಇದ್ದಾರೆ. ಬಂದ ಮುಕ್ತಗೊಳಿಸಿ ಬರ್ರಿ, ಫಸ್ಟ್ ಅವ್ರನ್ನ ಪಾಂಡವರನ್ನು ಫಸ್ಟ್ ಬಿಡುಗಡೆ ಮಾಡಿರಿ ಅಂತ ಹೇಳ್ತಾರೆ. ಅವಾಗ ಗಾಂಧಾರಿ ಸಾಯಿ ಒಪ್ತಾಳೆ, ಇಲ್ಲ ಅವ್ರನ್ನ ಯಾಕೆ ಒಳಗೆ ಹಾಕಿದ್ರಿ, ಅವ್ರನ್ನ ಫಸ್ಟ್ ಹೊರಗಡೆ ಬಿಡ್ರಿ, ಪಾಂಡವ್ರನ್ನ ಆ ರೀತಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಗಾಂಧಾರಿ ಹೇಳ್ತಾಳೆ. ಜೊತೆಗೆ ಶಕುನಿನೇ ಹೇಳ್ತಾನೆ. ಅವನಿಗೆ ಗೊತ್ತು ಭೀಷ್ಮರೇಂದ್ರ ಹಾಕ್ಯಂಡು ಕೆಲಸ ಆಗಲ್ಲ ಹಸ್ತಿನಾಪುರದಲ್ಲಿ ಅಂತ ಶಕುನಿಗೆ ಗೊತ್ತು. ಅವನು ಹೇಳ್ತಾನೆ ಧೃತರಾಷ್ಟ್ರನಿಗೆ, ಇಲ್ಲ
ಭೀಷ್ಮಾಚಾರ್ಯ ಹೇಳೋದು ಕರೆಕ್ಟ್ ಇದೆ, ಅವ್ನು ಫಸ್ಟ್ ಬಿಡುಗಡೆ ಮಾಡು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ಇವ್ನು ಮಾತು ಕೇಳಲ್ಲ ಧೃತರಾಷ್ಟ್ರ. ಇಲ್ಲ ಅವ್ರನ್ನ ಒಳಗಡೆ ಹಾಕ್ರಿ ನೋಡೋಣ ಅಂತ. ಅವಾಗ ಭಾಳ ಸಿಟ್ಟು ಬಂದುಬಿಡ್ತದೆ ಭೀಷ್ಮಾಚಾರ್ಯರಿಗೆ. ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಹೊರಗೆ ಬಂದು ಅವರೇ ಬಂದು ಬಂಧಮುಕ್ತಗೊಳಿಸ್ತಾರೆ. ಇವ್ರನ್ನ ಸೆರೆವಾಸದಲ್ಲಿ ಇರ್ತಾರಲ್ಲ ಅವರೇ ಬಂದು ಬಂಧಮುಕ್ತಗೊಳಿಸ್ತಾರೆ. ಅವಾಗ ಅವ್ರ ಸೈನಿಕರೆಲ್ಲ ಇವರಿಗೆ ಶರಣಾಗಿಬಿಡ್ತಾರೆ. ಯಾಕಂದ್ರೆ ಭೀಷ್ಮಾಚಾರ್ಯರು ಬಂದಾರಪ್ಪ ಅಂತಂದರೆ ಯಾವ ಸೈನಿಕರು ಅಲ್ಲಿ ಉಳಿಯಲ್ಲ, ಅವ್ರಿಗೆ ಎದುರಾಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅವರು. ಹಂಗಾಗಿ ಆ ಸೈನಿಕರೆಲ್ಲ ದೂರ ಸರ್ಕೊಂಬಿಡ್ತಾರೆ. ಇವರನ್ನು ಪಾಂಡವರನ್ನು ಬಂಧಮುಕ್ತಗೊಳಿಸ್ತಾರೆ. ಅವಾಗ ಹೊರಗೆ ಬಂದು ಶಕುನಿ ದುರ್ಯೋಧನಿಗೆ ತೋರಿಸ್ತಾರೆ, ನೋಡು ಭೀಷ್ಮಾಚಾರ್ಯರ ಶಕ್ತಿ ನಮ್ಮದು ನೋಡು. ನಿಮ್ಮಪ್ಪನ ಆದೇಶ ಇತ್ತು, ಧೃತರಾಷ್ಟ್ರಂದು ಆದೇಶವನ್ನು ಮೀರಿ ಬಂದು ಅವ್ರನ್ನ ಹೊರಗೆ ಕಳಿಸಿದರು. ಇದು ಭೀಷ್ಮರ ಶಕ್ತಿ. ಅಂದರೆ ಇಲ್ಲಿ ನಿಮ್ಮಪ್ಪಂದು ಏನಾಯ್ತು, ಅಲ್ಲಿ ಮಾತು ನಡೀಲಿಲ್ಲ ಅಂತ. ಧೃತರಾಷ್ಟ್ರದ ಮಾತು ಏನೂ ನಡೀಲಿಲ್ಲ. ಧೃತರಾಷ್ಟ್ರ ಶಿಕ್ಷೆ ಕೊಟ್ಟಿದ್ದ, ಆ ಶಿಕ್ಷೆಯನ್ನು ಇವರು ಹೊರಗೆ ಬಿಟ್ಟರು ಭೀಷ್ಮಾಚಾರ್ಯರು. ಇದು ಭೀಷ್ಮರ ಶಕ್ತಿ. ಭೀಷ್ಮರನ್ನು ಎದುರಾಕೊಂಡು ನೀವು ಹಸ್ತಿನಾಪುರದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ಶಕುನಿ ದುರ್ಯೋಧನನಿಗೆ ಹೇಳ್ತಾನೆ. ಯುಧಿಷ್ಠಿರನ ರಾಜ್ಯಾಭಿಷೇಕ ಮಾಡದಿದ್ದರೆ ನಾನು ರಾಜ್ಯದಲ್ಲಿರುವುದಿಲ್ಲ ಭೀಷ್ಮಾಚಾರ್ಯ ಹೇಳ್ತಾರೆ. ಧೃತರಾಷ್ಟ್ರನಿಗೆ ಹೇಳ್ತಾರೆ, ನೀವೇನಾದರೂ ಯುಧಿಷ್ಠಿರನನ್ನು ರಾಜನಾಗಿ ಮಾಡದೇ ಇದ್ದರೆ ನಾನು ಈ ರಾಜ್ಯದಾಗ ಇರಲ್ಲ, ಯುಧಿಷ್ಠಿರನ ಜೊತೆ ಹೊರಟೋಗ್ಬಿಡ್ತೀನಿ ನಾನು, ನೀವೇನಾರು ಮಾಡಿಕೊಳ್ರಿ ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಆವಾಗ ಶಕುನಿ ಮತ್ತೆ ನಾಟಕ ಆಡ್ತಾನೆ, ಸಾಮ್ರಾಟರು ಪಾಂಡವರನ್ನು ಕ್ಷಮಿಸಿದ್ದಾರೆ. ಇಲ್ಲ, ಅವ್ರಿಗೆ ಯಾವ ಶಿಕ್ಷೆ ಇಲ್ಲ. ಧೃತರಾಷ್ಟ್ರ ಇವ್ರನ್ನೆಲ್ಲ ಕ್ಷಮಿಸಿಬಿಟ್ಟಿದ್ದಾರೆ. ಒಂದು ದಿನ ಉಪವಾಸ ಶಿಕ್ಷೆ ಅಷ್ಟೇ ವಿಧಿಸಿದ್ದಾರೆ ಇವರಿಗೆ. 5 ಜನಕ್ಕೆ 1 ದಿವಸದ ಉಪವಾಸದ ಒಂದು ಶಿಕ್ಷೆ ಅದನ್ನು ಮಾತ್ರ ವಿಧಿಸಿದ್ದಾರೆ. ಇವ್ರನ್ನೆಲ್ಲ ಕ್ಷಮಾಪಣೆ ಮಾಡಿಬಿಟ್ಟಿದ್ದಾರೆ. ಯಾವುದೂ ಶಿಕ್ಷೆ ಇಲ್ಲ ಪಾಂಡವರಿಗೆ ಅಂತಕ್ಕಂಥದ್ದನ್ನು ಶಕುನಿ ತಿಪ್ಪೆ ಸಾರಿಸ್ತಾರಂತಾರಲ್ಲ, ಹಂಗೆ ತಿಪ್ಪೆ ಸಾರಿಸೋ ಕೆಲಸನ ಶಕುನಿ ಮಾಡ್ತಾನೆ. ಅಲ್ಲಿ ಭೀಷ್ಮರು ಇಲ್ಲದ ಸಾಮ್ರಾಜ್ಯ ಅಸಾಧ್ಯ ಎಂದ ಶಕುನಿ. ಅವನು ಹೇಳ್ತಾನೆ ದುರ್ಯೋಧನನಿಗೂ ಧೃತರಾಷ್ಟ್ರನಿಗೂ, ಭೀಷ್ಮರು ನಿಮ್ಮ ರಾಜ್ಯದಲ್ಲಿ ಇಲ್ಲ ಅಂತಂದರೆ ನಿಮ್ಮ ರಾಜ್ಯ ಬಹಳ ದಿನ ಬರಲ್ಲ, ಇಲ್ಲಿ ಉಳಿಯಲ್ಲ ನೀವು ಯಾರು ಭಾಳ ದಿನ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಭೀಷ್ಮಾಚಾರ್ಯನ ಇಟ್ಕೊಳ್ಬೇಕು ನೀವು, ಅವ್ರು ಇಟ್ಕೊಂಡ್ರೆ ಮಾತ್ರ ನಿಮ್ಮ ಸಾಮ್ರಾಜ್ಯ ಉಳಿಯೋದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ವಿಭಜನೆ ಅನಿಸಿಕೆ ಭೀಷ್ಮರಿಂದ. ಆವಾಗ ಕೊನೆಗೆ ಇವ್ರಿಗೆ ಮನದಟ್ಟಾಗ್ತೈತೆ. ವಿದುರ ಏನು ಹೇಳಿದ್ನಲ್ಲ, ವಿಭಜನೆ ಮಾಡಬೇಕು ರಾಜ್ಯವನ್ನು ಅಂತಕ್ಕಂಥದ್ದು, ಇದಕ್ಕೆ ಪರಿಹಾರ ಅಂತಂದರೆ ವಿಭಜನೆಯೇ ಅಂತಕ್ಕಂಥದ್ದು ಮನವರಿಕೆ ಆಗ್ತದೆ ಅವಾಗ ಭೀಷ್ಮಾಚಾರ್ಯರಿಗೆ. ಅವಾಗ ವಿದುರನಿಗೆ ಹೇಳ್ತಾರೆ, ಹೌದಪ್ಪ ನೀನು ಹೇಳಿದ್ದು ಸರಿ ಇದೆ, ಆಯಿತು ಸಾಮ್ರಾಜ್ಯವನ್ನು ವಿಭಜನೆ ಮಾಡಿಬಿಡು, 2 ಭಾಗ ಮಾಡಿಬಿಡು, ಪಾಂಡವರಿಗೆ ಒಂದು ಕೊಟ್ಬಿಡೋಣ, ಇವರು ಒಂದು ಕಡೆಗೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಇದೇ ಯೋಗ್ಯ ಮಾರ್ಗ ಭೀಷ್ಮಾಚಾರ್ಯ ಹೇಳ್ತಾರೆ. ಯುಧಿಷ್ಠಿರನ ಆಕ್ಷೇಪ ಪಡ್ತಾನೆ. ಪಾಪ ಅವನಿಗೂ ಸಹ ಫಸ್ಟಿಗೆ ಈ ರಾಜ್ಯವನ್ನು ವಿಭಜನೆ ಮಾಡೋಕ್ಕೆ ಇಷ್ಟ ಇರಲ್ಲ, ನನ್ನಿಂದಾಗಿ ರಾಜ್ಯ ವಿಭಜನೆ ಆಗಬಾರ್ದು ಅಂತಕ್ಕಂಥ ಉದ್ದೇಶ. ಕೊನೆಗೆ ದುರ್ಯೋಧನ ಯುವರಾಜ ಆದರಾಗಲಿ ನಾವು ಸುಮ್ಮನೆ ಇರ್ತೀವಿ ಬೇಕಾದರೆ ರಾಜ್ಯದಲ್ಲಿ, ಆದರೆ ವಿಭಜನೆ ಬೇಡ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಆದರೆ ವಿದುರ ಅವರಿಗೆ ನೀತಿ ಪಾಠವನ್ನು ಹೇಳ್ತಾನೆ. ಅರ್ಧ ರಾಜ್ಯವನ್ನು ಕೊಡಿಸುವ ಮೂಲಕ ನ್ಯಾಯ ಕೊಡಿಸುವೆನು. ನಾನು ಸತ್ಯವತಿಗೆ ಮಾತು ಕೊಟ್ಟಿದ್ದೆ ಅವಾಗ, ವನವಾಸದಲ್ಲಿ ಸತ್ಯವತಿಯನ್ನು ವನಪ್ರಸ್ಥ ಓದಲಲ್ಲ ಅವಾಗ ಪಾಂಡವರಿಗೆ ಅವರಿಗೆ ನ್ಯಾಯ ಕೊಡಿಸುವಂಥ ಸತ್ಯವತಿ ಹೇಳಿದರು ನನಗೆ ರಾಜಮಾತೆ. ಹಂಗಾಗಿ ಆ ಸಮಯ ಈಗ ಬಂದಿದೆ, ನಿಮಗೆ ಅರ್ಧ ರಾಜ್ಯ ಆದರೂ ಕೊಡಿಸಿ ನಾನು ನಿಮಗೆ ಒಂದು ಒಳ್ಳೆಯದನ್ನು ಮಾಡಬೇಕಂತ ಉದ್ದೇಶ ಇದೆ, ನಿಮಗೆ ನ್ಯಾಯ ಕೊಡಿಸ್ತೀನಿ ಪಾಂಡವರಿಗೆ ಅಂತಕ್ಕಂಥದ್ದನ್ನು ಆ ಸತ್ಯವತಿಯ ಮಾತನ್ನು ಅವನು ನೆನಪು ಮಾಡ್ಕೊಳ್ತಾನೆ. ಆವಾಗ ಭೀಷ್ಮಾಚಾರ್ಯ ಹೇಳ್ತಾರೆ, ನೋಡಪ್ಪ ನೀವೆಲ್ಲಿರ್ತೀರೋ ನಾನಲ್ಲಿರ್ತೀನಿ, ಯುಧಿಷ್ಠಿರ ಇನ್ಮೇಲೆ ನೀನು ಯಾವ ರಾಜ್ಯದಾಗ ಇರ್ತೀಯೋ ನಾನು ನಿಮ್ಮ ಜೊತೆಗೆ ಬಂದುಬಿಡ್ತೀನಿ ಅಂತಕ್ಕಂಥದ್ದನ್ನು ಭೀಷ್ಮಾಚಾರ್ಯರು ಹೇಳ್ತಾರೆ. ಅವಾಗ ಭಾಳ ಸಂತೋಷ ಆಗ್ಬಿಡ್ತದೆ ಪಾಂಡವರಿಗೆ ಯುಧಿಷ್ಠಿರನಿಗೆ. ಯಾಕಂದರೆ ಭೀಷ್ಮಾಚಾರ್ಯ ನಮ್ಮ ಜೊತೆಗೆ ಅದಾರ ಅಂತಂದರೆ ಅವ್ರು ಏನು ಒಂದು ಸಣ್ಣದು ಒಂದು ಗ್ರಾಮ ಕೊಟ್ಟರು ಸಾಕು ಅಂತಾರೆ. ಅವ್ರು ಎಷ್ಟೇ ಕೊಟ್ಟರು ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆಗೆ ಇದ್ದೀರಿ ಅಂತಂದ್ರೆ ಸಾಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇಷ್ಟು ವಿಚಾರಗಳನ್ನು ಇಲ್ಲಿಗೆ ಸಮಯ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ವಿಚಾರಗಳನ್ನು ಇಲ್ಲಿಗೆ ನಿಲ್ಲಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಿಮ್ಮೊಡನೆ ಹಂಚ್ಕೊಳ್ಳೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಮಹಾಭಾರತ ಕಥಾಸಾರ ಭಾಗ 20 ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ TSF ಲಾಡ್ಜ್ನ ಸರ್ವ ಸದಸ್ಯರಿಗೂ ನಮಸ್ಕರಿಸಿ, ಸಾವಧಾನದಿಂದ ಇಷ್ಟೊತ್ತು ಈ ಒಂದು ವಿಚಾರಗಳನ್ನು ಆಲಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ವಿಚಾರಗಳನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು.